ವಿಚಾರ ಚಂದ್ರೋದಯದ 15ನೇ ಕಲೆಯಲ್ಲಿ 241ನೇ ಪ್ರಶ್ನೆ ಆತ್ಮ ಕಾ ಸ್ವರೂಪ ಕ್ಯಾ ಹೈ ಅಂತ ಹೇಳಿದರು. ಆತ್ಮನ ಸ್ವರೂಪ ಏನು, ಅವ ಹೆಂಗದಾನ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದರು, ದೇಹ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ, ಅಜ್ಞಾನ ಮತ್ತು ಶೂನ್ಯಕ್ಕಿಂತ ಭಿನ್ನಿದ್ದಾನೆ ಅಂತ ಹೇಳಿದರು. ಶೂನ್ಯಕ್ಕಿಂತ ಭಿನ್ನಿದ್ದಾನೆ ಅಂತ ಹೇಳಿದ್ರಲ್ಲ. ನೈಯಾಯಿಕರು ಆತ್ಮನಿಗಿಂತ ಆತ್ಮನು ಶೂನ್ಯಕ್ಕಿಂತ ಭಿನ್ನ ಇದ್ದಾನೆ ಅಂತೇಳಿ ನೈಯಾಯಿಕರು ಅಂತಾರೆ. ಆತ್ಮ ಶೂನ್ಯಕ್ಕಿಂತ ಭಿನ್ನ ಇದ್ದಾನೆ ಅಂಥೇಳಿ ನಾವು ಹೇಳ್ದೀವಲ್ಲ ವೇದಾಂತಿಗಳು. ನೈಯಾಯಿಕರು ಕೂಡ ಆತ್ಮ ಶೂನ್ಯಕ್ಕಿಂತ ಭಿನ್ನವೇ ಇದ್ದಾನೆ ಅಂತ ಅವರು ಅಂತಾರೆ. ಆದರೆ ಅವರು ಕರ್ತಾ ಭೋಕ್ತಾ ಅಂತ ಒಪ್ಪಿದ್ದಾರೆ ಆತ್ಮನನ್ನು. ನೈಯಾಯಿಕರು ಆತ್ಮನನ್ನು ಶೂನ್ಯಕ್ಕಿಂತ ಭಿನ್ನ ಅಂತ ಅಂತಾರೆ, ನಾವು ಶೂನ್ಯಕ್ಕಿಂತ ಭಿನ್ನ ಅಂತೀವಿ. ಆದರೆ ಮತ್ತು ಎರಡು ಒಂದೇ ಆತಲ್ಲ ನೈಯಾಯಿಕರು ವೇದಾಂತ ಅಂದರೆ. ನಾವು ಅವರು ಆತ್ಮನನ್ನು ಕರ್ತಾ ಭೋಕ್ತಾ ಅಂತ ಒಪ್ತಾರೆ. ಅದಕ್ಕಾಗಿ ನಾವು ಅವರನ್ನು ವ್ಯಾವೃತ್ತಿ ಮಾಡುವುದಕ್ಕಾಗಿ ನಾವು ಏನು ಮಾಡಿದ್ದೀವಿ, ಅಕರ್ತ ಅಭೋಕ್ತ ಅಂತ ಮುಂದೆ ಇಟ್ಟಿದ್ದೇವೆ. ಈ ರೀತಿ ಅಕರ್ತ ಅಭೋಕ್ತ ಹೇಳಲಿಕ್ಕೆ ಕಾರಣ ಏನಂದ್ರೆ, ನೈಯಾಯಿಕರು ಶೂನ್ಯಕ್ಕಿಂತ ಭಿನ್ನ ಅಂತಾರೆ, ನಾವು ಶೂನ್ಯಕ್ಕಿಂತ ಭಿನ್ನ ಅಂದ್ಕೊಳ್ಳಿ. ಅವರು ನಾವು ಶೂನ್ಯಕ್ಕಿಂತ ಭಿನ್ನನೇ ಹೇಳ್ತೀವಿ ಅಂದ್ರೆ ಮತ್ತು ಎರಡು ಒಂದಾತಲ್ಲ. ಅಂದಾಗ ಅವರ ಆತ್ಮ ಶೂನ್ಯಕ್ಕಿಂತ ಭಿನ್ನ ಇದ್ದಾನೆ, ಆದರೆ ಕರ್ತಾ ಭೋಗ್ತಾ ಇದ್ದಾನೆ. ಅದಕ್ಕೆ ಅವರನ್ನು ವ್ಯಾವೃತ್ತಿ ಮಾಡಿ ಅವ್ರಿಗಿಂತ ಭಿನ್ನ ನಮ್ಮ ಆತ್ಮ ಹೆಂಗದನಪ್ಪ ಅಂದ್ರೆ ಅಕರ್ತಾ ಭೋಗ್ತಾ ಇದ್ದಾನೆ. ಶೂನ್ಯಕ್ಕಿಂತ ಭಿನ್ನ ಅದಾನೆ, ಆದರೂ ಅಕರ್ತ ಅಭೋಕ್ತ ಅದ. ಮತ್ತು ಸಾಂಖ್ಯರು ಅಸಂಗಾತ ಒಪ್ಪಿದ್ದಾರೆ. ಇಲ್ಲಿ ಮುಂದೆ 4ನೇ ನಂಬರ್ ಅಸಂಗ ಐತಿ, ಹೌದಲ್ಲ? ಅಸಂಗ ಐತಿ. ಸಾಂಖ್ಯರು ಆತ್ಮನನ್ನು ಅಸಂಗ ಒಪ್ತಾರೆ. ಸಾಂಖ್ಯರು ಆತ್ಮನನ್ನು ಅಸಂಗತ ಅವರು ಹೇಳ್ತಾರೆ, ನಾವು ಅಸಂಗ ಹೇಳೇವಿ. ನೈಯಾಯಿಕರು ಅಸಂಗ ಅಂತಾರೆ. ಆದರೆ ನಾವು ಮುಂದೆ ಅವರನ್ನು ವ್ಯಾವೃತ್ತಿ ಮಾಡೋ ಸಲುವಾಗಿ ವ್ಯಾಪಕ ಅಂದೀವಿ. ಅಸಂಗದಾನು ಮತ್ತು ವ್ಯಾಪಕದಾನು ಅಂತ ಹೇಳಿದ್ವಿ ನಾವು. ವ್ಯಾಪಕದಾನು ಅಂತ ಹೇಳಿದ ಕೂಡಲೇನ ಆ ಸಾಂಖ್ಯರು ಕೂಡ ಇದು ಅಸಂಗತ ಒಪ್ಪ್ಯಾರ. ವ್ಯಾಪಕ ಇಲ್ಲ ಅವರಲ್ಲಿ. ಅದ್ರಾಗೂ ಒಂದು ಸ್ವಲ್ಪ ಮರ್ಮ ಐತಿ. ಮತ್ತು ಅಂದ್ರೆ ದೇಶದಿಂದಲೂ ಕಾಲದಿಂದಲೂ ವ್ಯಾಪಕದಾನ, ವಸ್ತುವಿನಿಂದ ವ್ಯಾಪಕ ಇಲ್ಲ ಅಲ್ಲಿ. ಯಾಕಂದ್ರೆ ಪ್ರಕೃತಿ ಪುರುಷ ಅಂತ ಹೇಳಿಕೆ ಪ್ರಕೃತಿ ಬೇರೆ ಪುರುಷ ಬೇರೆ ಅಂದಾಗ ಅಲ್ಲಿ ವಸ್ತುವಿನಿಂದ ಭಿನ್ನ ಆತ್ ನೋಡೋದು. ಆತ್ಮ ಪ್ರಕೃತಿಗಿಂತ ಭಿನ್ನ ಇದ್ದಾನೆ ಅಂದ್ರೆ ಮತ್ತು ಆ ವಸ್ತುಗಿಂತ ಬೇರೆ ಆತಲ್ಲ, ಹೌದಲ್ಲ? ಅದಕ್ಕೆ ದೇಶದಿಂದಲೂ ಕಾಲದಿಂದಲೂ ವ್ಯಾಪಕದನು, ವಸ್ತುವಿನಿಂದ ವ್ಯಾಪಕ್ಕಿಲ್ಲ. ಆ ಪ್ರಕೃತಿ ರೂಪ ವಸ್ತುವಿನಕ್ಕಿಂತ ಭಿನ್ನದಾನು ಅಂದಾಗ ವಸ್ತುವಿನಿಂದ ಅಂತ ಆಯ್ತು ಅಲ್ಲಿ ನೋಡು. ಎಷ್ಟು ಮರ್ಮ ಐತೆ ಅದ್ರಾಗ. ಹೇಗೆ ಇವು ಎಲ್ಲ ಮತಗಳಿಗೆ ಗೊತ್ತಬೇಕು. ಬರೇ ಒಂದು ವೇದಾಂತ ಅಷ್ಟೇ ಅಲ್ಲ,
ವೇದಾಂತವನ್ನೇ ನಾವು ನಂಬಬೇಕು ಅಂದ್ರೆ ಇನ್ನೊಂದು ಅವರು ಸಾಂಖ್ಯರ್ಯದ ಯಾಕೆ ಒಪ್ಪಬಾರ್ದು, ನೈಯಾಯಿಕರದು ಯಾಕೆ, ಅವು ಶಾಸ್ತ್ರನದಾವು. ಹಾಂ ಅಂದ್ರೆ ಅವುಗಳಲ್ಲಿ ಏನು ದೋಷ ಐತಿ, ಮತ್ತು ಇದು ಯಾಕೆ ನಾವು ವೇದಾಂತವನ್ನು ನಂಬಬೇಕು ಅಂದ್ರೆ ಅವುಗಳಲ್ಲಿ ದೋಷ ಐತಿ, ಇದು ನಿರ್ದೋಷ ಐತಿ ಅನ್ನೋದು ಗೊತ್ತಾಗಬೇಕಾದ್ರೆ ಅವು ಅಷ್ಟು ಶಾಸ್ತ್ರ ಚೆನ್ನಾಗಿ ಓದಬೇಕಾದ್ರೆ ಆವಾಗ ಅವು ಸರಿ ಇಲ್ಲ ಅಂಥೇಳಿ ಅವನ್ನ ಬಿಡ್ಲಾಕೆ ಬರ್ತೈತಿ. ಇದು ಸರಿ ಐತಿ ಅನ್ಲಾಕ ಇದ್ರದ್ದು ಪೂರ್ಣ ಗೊತ್ತಿರಬೇಕು. ಹೀಗೈತೆ ಅದು. ವಸ್ತುವಿನಿಂದ ಭಿನ್ನ ಅಂದ್ರೆ ಹೆಂಗ್ರಿ? ಅಂದ್ರೆ ಒಂದರಾಗಿರೋದು ಆತ್ಮ ಬೇರೆ, ಇನ್ನೊಂದರಾಗ ಬೇರೆ ಪ್ರಕೃತಿ ಮತ್ತು ಅಂದರೆ ಅವ್ರು ಏನಂತಾರ, ಪ್ರಕೃತಿ ಬೇರೆ ಪುರುಷ ಬೇರೆ ಅಂಥೇಳಿ ವಿವೇಕದ ಜ್ಞಾನ ಬೇಕು. ಅದಕ್ಕೆ ವಿವೇಕ ಬೇಕು. ವಿವೇಕ ಅಂದ್ರೆ ಏನು? ಹಾಂ, ನಮ್ಮಲ್ಲಿ ವಿವೇಕ ಹೇಳ್ತೀವಿ ನಾವು. ವೇದಾಂತದಲ್ಲಿ ವಿವೇಕ ಅಂತ ಎದಕ್ಕಂತಾರೆ? ಹಾಂ, ಹೌದಿಲ್ಲ. ಆತ್ಮ ಬೇರೆ ಅನಾತ್ಮ ಬೇರೆ ಅಂತ ತಿಳಿಯೋದಕ್ಕೆ ವಿವೇಕ ಅಂತೀವಿ ನಾವು. ಅವರು ವಿವೇಕ ಪ್ರಕೃತಿ ಬೇರೆ ಪುರುಷ ಬೇರೆ ವಿವೇಕ. ಈ ವಿವೇಕ ಜ್ಞಾನ, ಈ ವಿವೇಕ ಏನು ಇದ್ರನ್ನ ಅದ ಜ್ಞಾನ ಅಂತಾರೆ. ಆ ಜ್ಞಾನದಿಂದ ಮುಕ್ತಿ ಆಕತಿರ್ತಾರೆ. ಮತ್ತು ಅದು ಪ್ರಕೃತಿ ಬೇರೆ ಆಯ್ತು, ಪುರುಷ ಬೇರೆ ಆದ ಅಂದ ಮೇಲೆ ಮತ್ತು ಆ ಪ್ರಕೃತಿಗಿಂತ ಬೇರೆ ಅದಾನು ಅಂದಂಗೆ ಆತಲ್ಲ, ಅಂದಂಗೆ ಆಯ್ತು. ಯಾಕೆ ಅದಾನ ಅಂತ ಹೇಳಿ, ಹೌದಲ್ಲ? ಮತ್ತು ಅಂದ ಮೇಲೆ ಮತ್ತು ವಸ್ತುವಿನಿಂದ ಅಂತ ಆಯ್ತಲ್ಲ ಅಲ್ಲಿ. ನಮ್ಮ ಆತ್ಮ ಏನದಾನ ಯಾವ ವಸ್ತುವಿನಿಂದ ಅಂತಿಲ್ಲ. ಪ್ರತಿಯೊಂದು ವಸ್ತುವಿನಲ್ಲಿದಾನವ. ಒಬ್ಬ ಮಹಾತ್ಮ ಇದ್ದತ್ತ, ಅವನದು ಊರಿಗೆ ಬಂದಿದ್ದ. ಒಂದು ಊರಿಗೆ ಬರೋಣ, ಅಲ್ಲಿಂದ ಆ ಊರಾಗ ಒಬ್ಬ ಆತ್ಮ ಇದ್ದ, ಮಹಾತ್ಮ ಇರೋಣ. ಅವ ಏನು ವಿಚಾರ ಮಾಡಿದ, ಅವನು ಜರ ಕೇಳಿದ್ದ, ಇವನು ಹಂಗೆ ಭಾಳ ದೊಡ್ಡ ಮಹಾತ್ಮ ಅದಾನ, ಹಂಗೆ ಹಿಂಗೆ ಅನಾನ, ಸ್ವಲ್ಪ ನೋಡೋನು ಅಂಥೇಳಿ ಅವ್ರ ಶಿಷ್ಯನ ಕಳಿಸಿದ್ವಿ, ಈ ಸಂತೋಷನ ಅಂತ. ಅವನ್ನ ಈ ಗ್ಲಾಸ್ ತೊಗೊಂಡು ಹೋಗು. ಎಲ್ಲಿ ಗಿಲಾಸು ಇಲ್ಲ, ಅಲ್ಲೇ ಬಿಟ್ಟರೆ ನಾನು. ಅಲ್ಲಿಂದ ಗಿಲಾಸ್ ತೊಗೊಂಡು ಹೋಗು. ಅಲ್ಲಿ ಮಹಾತ್ಮ ಬಂದನಲ್ಲ, ಅವಾಗ ಈ ಗಿಲಾಸ್ದಾಗ ಆ ಪರಬ್ರಹ್ಮ ವಸ್ತು ತುಂಬಿಕೊಡಂದನ ಅಂತ ಹೇಳಿ ಕಳಿಸಿದತ್ತು. ಅಲ್ಲಿಂದ ಅವ ಹೋಗಿ ಹೇಳ್ದ, ನಮ್ಮ ಗುರುಗಳು ನಿಮಗೆ ಈ ಗ್ಲಾಸ್ದಾಗ ಆ ಪರಬ್ರಹ್ಮ ವಸ್ತು ತುಂಬಿಕೊಡತ್ತ ಹೇಳಿ ಕಳಿಸ್ಯಾರ್ರಿ, ಗಿಲಾಸ್ ಕೊಟ್ಟು ಅಂತ ಹೇಳ್ದತ್ತ. ಅವ ಹೇಳ್ದತ್ತ, ಆಯ್ತಪ್ಪ, ಯಾಕೋಲ್ದು, ನಾ ತುಂಬಿ ಕಳಿಸ್ತೀನಿ. ಅವ್ರಿಗೆ ಹೋಗಿ ಹೇಳು ಖಾಲಿ ಗಿಲಾಸ್ ಕಳಿಸನ್ನು, ಖಾಲಿ ಗಿಲಾಸ್ ಕಳಿಸನ್ನು ನಾ ತುಂಬಿ ಕಳಿಸ್ತೀನಿ ಅಂದ್ಕೊಳ್ಳಿ. ನೀವು ಗಾಬರಿ ಅದು, ಖಾಲಿನ ತಂದೇನಲ್ರಿ ಅದು. ನೀವು ಹೋಗಿ ಹೇಳಪ್ಪ ಅನಾನ. ಅಲ್ಲಿಂದ ಮತ್ತು ಅವ್ನು ಹೋಗಿ, ಏನು ರೀ ಇದು ನೀವು ಹಿಂಗೆ ಹೇಳ್ತೀರಿ, ಅದರ ಗ್ಲಾಸ್ದಾಗ ಪರಬ್ರಹ್ಮ ವಸ್ತು ತುಂಬಿ ಕೊಡತ್ತೆ, ನೀವು ಹೇಳಿದ್ರೆ ನಾ ಹಂಗೆ ಹೇಳಿನಿ. ಅವರು ಖಾಲಿ ಗಿಲಾಸ್ ಕಳ್ಸನು, ನಾ ತುಂಬಿ ಕಳಿಸ್ತೀನಿ ಅಂತ ಅವ್ರ ಅಂತಾರೆ. ಮತ್ತು ಖಾಲಿನ ಐತೆ, ಆಯ್ತು ಬಿಡು, ಮುಗೀತು ಬಿಡು ಅಂದರ್ತ ಅವ್ರು. ಅಂದ್ರೆ ಸರ್ವದರಲ್ಲಿ ತುಂಬಿಕೊಂಡು ಪರಿಪೂರ್ಣ ವ್ಯಾಪಕ್ಕಿದ್ದಾನೆ ಅನ್ನೋ ಜ್ಞಾನ ಐತೆ ಅವಾಗ ಅಂತೇಳಿ ತಿಳ್ಕೊಂಡ್ರೆ ಅವರು. ಹಿಂಗೆ ನಮ್ಮ ವೇದಾಂತದಲ್ಲಿ ಆತ್ಮ ಪ್ರತಿಯೊಂದು ವಸ್ತುವಿನಲ್ಲಿ ತುಂಬಿಕೊಂಡಿದ್ದಾನೆ ಹೇಳ್ತಾ. ಅದಕ್ಕಾಗಿ ಅದೇ ಅಸ್ತಿ ಭಾತಿ ಪ್ರಿಯಂ ನಾಮಂ ರೂಪಂ ಚೇತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಮಾಯಾರೂಪಂ ತಥೋದ್ವಯಂ. ಆ ಪ್ರಮಾಣ ಏನು ಹೇಳ್ತದೆ? ಅಸ್ಥಿ ಭಾತಿ ಪ್ರಿಯ ನಾಮ ರೂಪ ಅಂತ ಪ್ರತಿಯೊಂದು ವಸ್ತುವಿನಲ್ಲಿ ಅದಾವ.
ಕೇಳ್ತಾ ನಾಮ ಇದೇನೈತಿ ಕಾಗದ ಐತಿ ಹೌದಾ ಇದು ಕಾಗದ ಐತಿ ಅನ್ನೋದು ನಾಮ ಇದರಲ್ಲಿ ಕಾಗದ ಅನ್ನೋದು ಇದರ ಹೆಸರು ನಾಮ ಇದು ಬಿಳಿದು ಅನ್ನೋದು ಇದರದ್ದು ರೂಪ ಬಿಳಿ ಕಾಗದ ನಾಮ ರೂಪ ಇವು ಎರಡು ಅದು ಇದರಲ್ಲಿ ಅಸ್ಥಿಭಾತಿ ಪ್ರಿಯ ಅನ್ನುವ ಮೂರು ವಸ್ತು ಅವು ಅಸ್ಥಿಭಾತಿ ಪ್ರಿಯ ನಾಮರೂಪ 5 ವಸ್ತು ಇರ್ತಾವೆ ಮತ್ತು ಇದರಲ್ಲಿ 5 ಅದಾವೆ ಅಂದ್ರೆ ಇವು ನಾಮರೂಪ ಇವು ಮ್ಯಾಲೆ ತೋರ್ತಾವೆ ಇವು ನಾಮರೂಪ ಮ್ಯಾಲೆ ತೋರ್ತಾವೆ ಅಸ್ಥಿಭಾತಿ ರೂಪ ಒಳಮಗಲ ಅವಕ್ಕೆ ಅಧಿಷ್ಠಾನ ರೂಪದಿಂದ ಅದ ತಿಳಿತಾ ಈಗ ಈ ನಿನ್ನ ದೇಹ ಐತಿಲ್ಲ ನಿನ್ನ ದೇಹದಲ್ಲಿನೂ ಹಿಂಗೆ ಮಿಕ್ಸ್ ಐತೆ ಅದು ಅಂದ್ರೆ ಇದ್ರಾಗ ಏನು ಕಂಡು ಬತ್ತು ಅಂದ್ರೆ ಅದ ಪ್ರಮಾಣ ಏನು ಹೇಳಿದ ಅಸ್ಥಿಭಾತಿ ಪ್ರಿಯಂ ನಾಮರೂಪಂ ಚೇತ್ಯಂಶ ಪಂಚಕಂ 5 ಅದಾವ ಆದ್ಯತ್ರಯಂ ಬ್ರಹ್ಮರೂಪಂ ಆದ್ಯತ್ರಯಂ ಅಂದ್ರೆ ಮೊದಲಿನ 3 ಅಸ್ಥಿಭಾತಿ ಪ್ರಿಯ ಅನ್ನುವ ಇವು ಮೊದಲಿನ 3 ಅವು ಬ್ರಹ್ಮ ಸ್ವರೂಪದಾವ ನಾಮರೂಪಂ ತಥೋದ್ವಯಂ ಆ ನಾಮರೂಪ ಏನದಾವಲ್ಲ ಅವು 2 ಮಾಯೆ ಸ್ವರೂಪದಾವ ನಾಮರೂಪ ಮಾಯೆ ಸ್ವರೂಪ ಐತಿದ್ರಾಗ ಕಾಣೋದು ಅದಕ್ಕೆ ಅಧಿಷ್ಠಾನ ರೂಪದಿಂದ ಕಾಣಲಾರ್ದು ಅಸ್ಥಿಭಾತಿ ಪ್ರಿಯ ರೂಪ ಬ್ರಹ್ಮ ಸ್ವರೂಪ ಐತಿ ಒಳಗೆ ಈ ರೀತಿ ಜ್ಞಾನ ಆದ ನಂತರದಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವಾಗ ಇವು ಬರೇ ನಾಮರೂಪವನ್ನು ಬಿಟ್ಟು ಆ ಅಸ್ಥಿಭಾತಿ ಪ್ರಿಯ ರೂಪವನ್ನು ನೋಡ್ತಾನೆ ಅವ ನಿಜಗೊಂಡ್ರು ಹೇಳ್ತಾರೆ ನಾಮರೂಪಗಳುಂಟೆ ಅರಸಲು ಸೀಮೆ ರಹಿತನು ತಾನೇ ಒಬ್ಬನೇ ದಕ್ಷಿಣಾಮೂರ್ತಿ ಸ್ತೋತ್ರದೊಳಗೆ ಹೇಳ್ಯಾರದು ನಾಮರೂಪಗಳುಂಟೆ ಅರಸಲು ಸೀಮೆ ರಹಿತನು ತಾನೇ ಒಬ್ಬನೇ ಭೂಮರೂಪದ ದಕ್ಷಿಣಾಮೂರ್ತಿಂಗೆ ನಮಿಸುವನು ಅಂತೇಳಿ ದಕ್ಷಿಣಾಮೂರ್ತಿ ಸ್ತೋತ್ರಕ್ಕೆ ಕನ್ನಡ ಅನುವಾದ ಮಾಡುವಾಗ ಶಿವಪುತ್ರ ಸ್ವಾಮಿಗಳು ಬರ್ತಾರೆ ಅದನ್ನು ತಿಳಿತಾ ಅದು ನಾಮರೂಪಗಳುಂಟೆ ಅರ್ಧ ನಾಮರೂಪ ತೆಗೆದುಬಿಟ್ರೆ ಸೀಮೆ ರಹಿತನು ತಾನೇ ಒಬ್ಬನೇ ಸೀಮಾ ಇಲ್ಲ ಇಲ್ತಾನ ಅಲ್ತಾನ ಅಪರಂಪಾರ್ ಪರಿಪೂರ್ಣವಾಗಿ ಅವನು ತುಂಬಿಕೊಂಡಿದ್ದಾನೆ ಯಾವ ಅಸ್ಥಿ ಭಾತಿ ರೂಪದಿಂದ ಪ್ರತಿಯೊಂದರಲ್ಲಿ ತುಂಬಿಕೊಂಡಾನೆ ಹಿಂಗೈತೆ ಅದ ಅದಕ್ಕೆ ಆಗಲೇ ಮತ್ತೇನು ಹೇಳಿ ನಿನ್ನ ದೇಹದಲ್ಲಿಯೂ ಕೂಡ ಹಿಂಗೆ ಮಿಕ್ಸ್ ಐತೆ ಅದು ಅದಕ್ಕೇನೋ ಅಂತಾರೆ ಇರ್ಲಿ ಬಿಡು ಅಂದರೆ ಇಬ್ಬರದು ಕೂಡೆ ಹಡ್ದಾರಿಲ್ಲ ನಿನ್ನ ಇಬ್ಬರು ಕೂಡೆ ಹಡ್ದಾರ ಮಗನ ಹಡಿಬೇಕಾದ್ರೆ ಅದು ಇಬ್ಬರದು ಆ ತಂದೆಯ ರೇತಸ್ಸು ತಾಯಿಯ ವೀರ್ಯ ಮತ್ತು ರೇತಸ್ಸು ಅವು ಇಬ್ಬರು ಕೂಡ್ತಾವ ಅದ್ರಾಗ ಇಬ್ಬರು ಕೂಡೇ ಈ ದೇಹ ತಯಾರಾಗೈತಿ ಆ ಇಬ್ಬರು ಕೂಡ ಹೆಂಗಿದ್ರಾಗ ಇಬ್ಬರು ಹೆಂಗೆ ಅವ ತಂದೆ ಅಂಶ ತಾಯಿ ಅಂಶ ಈ ದೇಹದಲ್ಲಿ ಹೆಂಗೈತಿ ಅಂತ ನೀವು ಕೇಳಿದ್ರಿ ಈ ಅದು ಹೆಂಗೆ ಮಾಯೆ ಸ್ವರೂಪ ಮ್ಯಾಲೆ ಐತಲ್ಲ ಕಾಣೋದು ಕಾಗದನ್ನು ಹೆಸರು ನಾಮ ಬಿಳಿದನ್ನೋದು ರೂಪ ಇವು 2 ಮಾಯೆ ಸ್ವರೂಪ ಅದಾವ ಹಂಗೆ ಇವ ಮ್ಯಾಲಿಂದ ಏನೈತಲ್ಲ ಚರ್ಮ ಬಿಳಿದೈತೋ ಕರ್ಗೈತೋ ಹೌದಿಲ್ಲ ಚರ್ಮ ಮಾಂಸ ಅಂದ್ರೆ ಇಲ್ಲ ಇವು 3 ಚರ್ಮ ಮಾಂಸ ರಕ್ತ ಇವು 3 ತಾಯಿ ಅದಾವ ತಾಯಿ ಅಂಶದವು ಆಮೇಲೆ
ತಂದಿ ಅಂಶ ಏನದಾವು? ಎಲು, ನರ, ಮಜ್ಜ. ಮಜ್ಜ ಅಂದ್ರೆ ಎಲುವಿನೊಳಗಿನ ರಸ, ಹಿಂಗದ. ಇವು 3 ತಂದಿ ಅದಾವು. ಅದಕ್ಕೆ ಆಧಾರ ಅಧಿಷ್ಠಾನ ರೂಪದಿಂದ ಎಲು, ನರ, ಮಜ್ಜ ಇವು ಎಲ್ಲ ಕಾಲಮ್ಮ ಮತ್ತು ಭೀಮ್ ಇದ್ದಂಗೆ ಅದಾವು. ತೊಲಿ ಜಯಂತಿ ಐತದ್ರಲ್ಲ ಮೊದಲು ಹಳೆ ಮನೆಗಳಿಗೆ, ತೊಲಿ ಜಯಂತಿ ಇದ್ದಂಗೆ ತಂದೆವು ಎಲುವ, ನರ ಮತ್ತು ಮಜ್ಜ ಅದರ ಮೇಲೆ ಆಧಾರ ಮೇಲೆ ಇದು ನಿಂತಾವಿಲ್ಲ. ಇಲ್ಲ ಅದ ಇಲ್ಲಂದ್ರೆ ಇದು ಗೋಳೆಯಾಗಿ ಬೀಳ್ತೈತಿ. ಅದು ಚರ್ಮ, ಮಾಂಸ, ರಕ್ತ ಇವು ಹೌದಿಲ್ಲ. ಅವು ಒಳಗದಾವು ಯಾವು? ಎಲು ಮತ್ತು ನರ, ಸ್ನಾಯು. ನರಗಳು ಎಲು, ನರ ಮತ್ತು ಮಜ್ಜ ಇವು ಒಳಮಗ್ಗಲದಾವು ದೇಹದಲ್ಲಿ. ಅವು ತಂದಿ ಅಂಶದಿಂದ, ವೀರ್ಯದಿಂದ ತಯಾರಾಗ್ಯಾವು. ಇವು ಮ್ಯಾಲಿಂದ ಏನೈತೆ? ಚರ್ಮ, ಮಾಂಸ, ರಕ್ತ ಇವು ತಾಯಿ ಅಂಶ. ಇವು ಹಂಗೆ ಜಗತ್ತಿನಲ್ಲಿಯೂ ಕೂಡ ನಾಮರೂಪ ಏನದಾವು? ತಾಯಿ ಅಂತಿದ್ದ ಮಾಯೆ ಸ್ವರೂಪ ಅವು. ತಂದೆ ಅಂತಿದ್ದ ಬ್ರಹ್ಮ ಸ್ವರೂಪ ಅಸ್ಥಿ ಭಾತಿ ಪ್ರಿಯ ಅದಾವು. ಈ ರೀತಿ ಅದಾವೆ ಜಗತ್ತಿನಲ್ಲಿ. ತಿಳಿತಾ? ಅದಕ್ಕಾಗಿ ಇಲ್ಲಿ ಎಲ್ಲಿಗೆ ಬಂತದು? ಹಾಂ, ವ್ಯಾಪಕ. ಅವರಲ್ಲಿ ವ್ಯಾಪಕವಿಲ್ಲ. ಎಲ್ಲಿ? ಸಾಂಖ್ಯರಲ್ಲಿ ಅಸಂಗ ಒಪ್ಪ್ಯಾರ. ಕರೆ ಅವ್ರು ವ್ಯಾಪಕ ಒಪ್ಪಿಲ್ಲ. ಯಾಕಂದ್ರೆ ಪ್ರಕೃತಿ ಪುರುಷರಲ್ಲಿ ಭೇದ ಐತಿ. ಹಾಂ, ನೈಯಾಯಿಕರು ವ್ಯಾಪಕ ಒಪ್ಪಿದ್ದಾರೆ. ನೈಯಾಯಿಕರು ವ್ಯಾಪಕ ಒಪ್ಪ್ಯಾರ. ಆದ್ರೆ ಆತ್ಮನನ್ನು ಜಡ ಅಂತಾರೆ ಅವರು. ಚೇತನ ಒಪ್ಪಿಲ್ಲ. ನೈಯಾಯಿಕರ ಆತ್ಮ ಹೆಂಗದಾನ? ಜಡ ಅದಾನ. ಜಡ ಅದಾನಂದ್ರೆ ಮತ್ತೆ ಮಾತಾಡ್ತೀಯಲ್ಲ. ಹಿಂಗೆ ಕೇಳಿದ್ರಂದ್ರೆ ಈಗ ಆತ್ಮ ದೇಹದಲ್ಲಿ ಅದಾನ, ಮತ್ತು ಅವ ಜಡ ಅದಾನ. ಜಡ ಅಂದ್ರೆ ಗೊತ್ತೈತಿಲ್ಲ, ಜಡ ಅದಕ್ಕತ್ತಾರ. ಹಂಗಂದ್ರೆ ಏನು? ಹಂಗಿದ್ದ ಮೇಲೆ ಮತ್ತು ನೀ ಮಾತಾಡಕತ್ತಿ, ಮತ್ತು ನಿನ್ನ ಧ್ಯಾನ ಐತಿ, ಇನ್ನೊಬ್ಬರದು ಐತಿ, ಮತ್ತು ಆತ್ಮ ಜಡ ಅಂತ ಹೆಂಗೆ ಅನ್ನೋದು? ಅದು ಕೇಳಿದ್ರಂದ್ರೆ ಅದು ನ್ಯಾಯಶಾಸ್ತ್ರ ಗೊತ್ತಾಕಬೇಕು. ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಅದಕ್ಕೇನು ಉತ್ತರ. ಅಲ್ಲ, ಮತ್ತು ಜಡ ಇದ್ರೆ ಮತ್ತು ಮಾತಾಡ್ತಾನೆ, ನೋಡ್ತಾನೆ, ಕಾಳ್ತಾನೆ ಎಲ್ಲ. ಮತ್ತು ಹಿಂಗೆ ಮತ್ತು ಇದು ಚೇತನ ಕಂಡು ಬರ್ತೈತಲ್ಲ, ಅರಿವು ಐತಿಲ್ಲ, ಜ್ಞಾನ ಐತಿಲ್ಲ. ಆವಾಗ ಅವ್ರು ಹೇಳ್ತಾರೆ ಆತ್ಮ ಜಡ ಅದಾನ ಹೇಳ್ತಾ. ಈ ಪಂಕ ಐತಲ್ಲ, ಪಂಕ ಜಡ ಐತೆ. ಅದು ಆದ್ರೆ ಅದಕ್ಕೆ ಕರೆಂಟಿನ ಹೋಗಿ ಸಂಬಂಧ ಆಯ್ತಂದ್ರೆ ತಿರುಗ್ಲಕತ್ತೈತೆ. ಅದು ಮೈಕ್ ಅದು ಕರೆಂಟ್ ಇದ್ದಾಗ ಮಾತಾಡ್ತೈತಿಲ್ಲ. ಮತ್ತು ಟೇಪ್ ಆಗಲಿ, ನಿಮ್ಮ ಮೊಬೈಲ್ ಯಾವ ಆಗಲಿ, ಹೌದಲ್ಲ? ಹಿಂಗೆ ಮನಸ್ಸಿನಲ್ಲಿ ಕ್ರಿಯೆ ಆಕೈತಿ. ಮನಸ್ಸಿನಲ್ಲಿ ಕ್ರಿಯೆ ಆಗಿ ಆ ಮನಸ್ಸು ಹೋಗಿ ಆತ್ಮನೊಡನೆ ಸಂಯೋಗ ಆಕೈತಿ. ಹಂಗಪ್ಪ ಅವು ಕರೆಂಟಿಗೆ ಸಂಬಂಧ ಆಯ್ತು. ಹಂಗೆ ಆತ್ಮನಿಗೆ ಸಂಯೋಗ ಆಕೈತಿ. ಸಂಯೋಗ ಆಗೋಣ ಅಲ್ಲಿ ಚೇತನ ಹಾಕನವ. ಬಲ್ಪ್ ಜಡ ಇರ್ತಿಲ್ಲ, ಅದಕ್ಕೆ ಹೋಗಿ ಕರೆಂಟ್ ಸಂಬಂಧ ಆದ್ಕೊಳ್ಳೆ ಬೆಳಕು ಕೊಡ್ತೈತಿ. ಹಿಂಗೆ ಮನಸ್ಸಿನ ಸಂಯೋಗದಿಂದ ಆ ಚೈತನ್ಯ ಉತ್ಪನ್ನ ಆಕೈತಿ. ಜ್ಞಾನಾದಿ ಗುಣಗಳ ಥರ ಅವು ಹಿಂದಿಗಡೆ ಉತ್ಪನ್ನ ಆಕ್ಕವು. ನ್ಯಾಯಶಾಸ್ತ್ರದಲ್ಲಿ ಹಿಂಗೈತೆ ಅದು. ಅದು ಇರಲಿ, ಅದನ್ನು ಹೇಳ್ಕೊತ ಕುಂದ್ರೋದು ಬೇಡ. ಅಂತೂ ಈ ರೀತಿ ಅಲ್ಲಿ ಏನಪ್ಪ ಅಂದ್ರೆ ನೈಯಾಯಿಕರು ಆತ್ಮನನ್ನು ವ್ಯಾಪಕ ಒಪ್ಪಿದ್ದಾರೆ, ಆದರೆ ಚೇತನ ಒಪ್ಪಿಲ್ಲ, ಜಡ ಒಪ್ಪಿದ್ದಾರೆ. ಅದಕ್ಕೆ ಅವರನ್ನು ವ್ಯಾವೃತ್ತಿ ಮಾಡ್ಕೊಳ್ಳೋ ಸಲುವಾಗಿ ವ್ಯಾಪಕದ ನಂತರ ಏನು ಕೊಟ್ಟಾರ? 6ನೇ ನಂಬರ್ ಚೇತನ ಅಂತಾರೆ.
ಈ ರೀತಿ ಒಂದೊಂದು ಶಬ್ದ ಕೊಡ್ಲಾಕ ಒಂದೊಂದು ಮತವಾದಿಗಳನ್ನು ಭಿನ್ನಪಡಿಸುವ ಸಲುವಾಗಿ ಕೊಟ್ಟಾರಿಲ್ಲಿ. ತಿಳಿತಾ? ಹಾಂ, ಅವು ಮ್ಯಾಲಿನೂ ಒಂದೊಂದು ಅವು ಪಂಚಕೋಶಗಳನ್ನು ವಿವೇಕ ಮಾಡೋ ಸಲುವಾಗಿ ಪಂಚಕೋಶ ಸಾಕ್ಷಿಮೈ ಹೂ ಅನ್ನೋ ಸಲುವಾಗಿ ಪಂಚಕೋಶಗಳಿಗಿಂತ ಆತ್ಮ ಭಿನ್ನಿದ್ದಾನೆ ಅಂತ ಅದು ಆ ಪಂಚಕೋಶಗಳಿಗೆ ಆತ್ಮ ಅನ್ನೋರು ಬೇರೆ. ಹಾಂ, ಇಲ್ಲಿ ನಮ್ಮ ಆತ್ಮ ಅವುಗಳಿಗಿಂತ ಭಿನ್ನದ. ಮತ್ತು ಇಲ್ಲಿ ಈ ಇವು ಬಂದವಲ್ಲ ಕರ್ತ ಭೋಕ್ತ, ಅವರು ಒಪ್ಪ್ಯಾರ, ಇದು ನಾವು ಕರ್ತ ಭೋಕ್ತ, ಹೀಗೆಲ್ಲ ಆ ಮತವಾದಿಗಳನ್ನು ಭಿನ್ನಪಡಿಸುವ ಸಲುವಾಗಿ ಈ ರೀತಿ ಎಲ್ಲ ಹೇಳಿದ್ದಾರೆ. ಈ ರೀತಿಯಾಗಿ ಆತ್ಮ ಈ ಪಂಚಕೋಶಗಳಿಗಿಂತಲೂ ಭಿನ್ನನಾಗಿ ಅಕರ್ತ ಭೋಕ್ತ ಸಂಘ ವ್ಯಾಪಕ ಚೇತನ ಸ್ವರೂಪನಾಗಿ ಈ ರೀತಿ ಆತ್ಮಕ ಸ್ವರೂಪ ಆತ್ಮನ ಸ್ವರೂಪ ಐತೆ ಅದು. ಅದಕ್ಕೆ ನಾನು ಅಲ್ಲಿ ಮೊದಲು ಪಂಚದಶಿಯ ಒಂದು ಶ್ಲೋಕ ಇದು ಪ್ರಮಾಣ ಕೊಟ್ಟಿದ್ದೆ. ಅಂದರೆ ಆತ್ಮನ ಬಗ್ಗೆ ದೇಹೇಂದ್ರಿಯ ಮನೋಬುದ್ಧಿ ಸುಖಾದೀನ್ಯೋ ಘಟಾಧಿವತ್ ವೇತ್ತೇನ ಮಂತರಾತ್ಮಾನಂ ಸ್ವಪ್ರಕಾಶಂ ವಿನಿಶ್ಚಿನು ಅಂತ ಅಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ಪಂಚದಶಿ ಗ್ರಂಥ ಬರೆದಾರ, ಅದರಾಗ ಕೊಟ್ಟಾರ ಅವರು. ಸಂಸ್ಕೃತ ಇದು ಅದರಾಗ ಐತೆ ಅದು. ದೇಹೇಂದ್ರಿಯ ಮನೋಬುದ್ಧಿ ಸುಖಾದೀನ್ಯೋ ಘಟಾಧಿವತ್ ಅಂದ್ರೆ ಈ ಯಾವ ಪಂಚಕೋಶಗಳೇನು ಇಲ್ಲಿ ಹೇಳ್ಕೊಂಬಂದಿವಲ್ಲ ಅವು ಹೆಂಗದಾವ ಅಂದ್ರೆ ಯೋ ಘಟಾಧಿವತ್, ಘಟದಂತೆ ಜಡದವು. ಹಾಂ, ಅವು ಈ ಪಂಚಕೋಶಗಳು ಅವು ಆತ್ಮ ಅಲ್ಲ, ಅವ್ರು ಮಳ್ರ ಆತ್ಮ ಅಂದಾರ ಅವಕ್ಕಾದ್ರೆ ಅವು ಘಟಾಧಿವತ್ ವೇತ್ತೇನ ಮಂತರಾತ್ಮಾನಂ ಸ್ವಪ್ರಕಾಶಂ ವಿನಿಶ್ಚನು. ನಮ್ಮ ಆತ್ಮ ಹೇಗದಾನಂದ್ರೆ ಅವುಗಳನ್ನು ತಿಳಿಯತಕ್ಕಂಥವು, ಆ ಪಂಚಕೋಶಗಳನ್ನು ಅರಿಯತಕ್ಕಂಥವನಾಗಿ ಸ್ವಯಂ ಪ್ರಕಾಶ ಸ್ವರೂಪನಾಗಿ ನಮ್ಮ ಆತ್ಮನಿದ್ದಾನೆ. ಆ ಪಂಚಕೋಶಗಳಂತೆ ಜಡವಾದವ ನಮ್ಮ ಆತ್ಮ ಅಲ್ಲ, ಹಿಂಗಲ್ಲಿ ಹೇಳ್ಯಾರ. ಹಾಂ, ಒಂದು ಚಂದ್ರೋದಯ ನಡೆದ್ರು ಎಲ್ಲ ವೇದ ಉಪನಿಷತ್ ಏನು ಬೇಕು ಎಲ್ಲ ಬಂದುಬಿಡ್ತಾ ಇದ್ದಾರೆ. ಪೂರಾ ಸುತ್ತಿ ಆಡ್ತೀರಿ, ಎಲ್ಲ ಮತವಾದಿಗಳು ಬಂದುಬಿಡ್ತಾರೆ. ಇಟ್ಟಾಗಿರಂತೈತಿ. ಮೂರ್ತಿ ಸಣ್ಣದಿದೆ, ಕೀರ್ತಿ ದೊಡ್ಡದಿದೆ. ಹಂಗೆ ಈಗ 242ನೇ ಪ್ರಶ್ನೆ. ಬ್ರಹ್ಮ ಕಾ ಸ್ವರೂಪ್ ಕ್ಯಾ ಹೈ? ಬ್ರಹ್ಮನ ಸ್ವರೂಪ ಏನಪ್ಪ? ಅದಕ್ಕೆ ಉತ್ತರ ಹೇಳ್ತಾರೆ. ನಿಷ್ಪ್ರಪಂಚ ಅಸಂಗ ಪರಿಪೂರ್ಣ ಚೇತನ ಬ್ರಹ್ಮ ಕಾ ಸ್ವರೂಪ. ಬ್ರಹ್ಮನ ಸ್ವರೂಪ ಹೇಗೈತಿ ಅಂತ ಪ್ರಶ್ನೆ ಮಾಡ್ಯಾರ. ಅದಕ್ಕೆ ಇವರು ಉತ್ತರ ಏನು ಹೇಳ್ತಾರೆ? ಆ ಬ್ರಹ್ಮವು ನಿಷ್ಪ್ರಪಂಚವಾಗಿ, ಅಂದ್ರೆ ಪ್ರಪಂಚ ಅದು ಇಲ್ಲ ಅದರಲ್ಲಿ, ಅಸಂಗ ಐತಿ. ನಿಷ್ಪ್ರಪಂಚವಾಗಿ ಅಸಂಗವಾಗಿ ಪರಿಪೂರ್ಣವಾಗಿ ಚೇತನವಾಗಿ ಬ್ರಹ್ಮದ ಸ್ವರೂಪ ಇದೆ ಅಂತ ಹೇಳಿದರು. ಇಲ್ಲಿ ನಿಷ್ಪ್ರಪಂಚ ಅಂದ್ರೆ ಪ್ರಪಂಚವನ್ನು ನಿಷೇಧ ಮಾಡ್ಯಾರ, ಹೌದಲ್ಲ? ಹಾಂ, ನಿಷ್ಪ್ರಪಂಚ ಅಂದಾಗ ಮತ್ತು ಈ ಪ್ರಪಂಚ ಐತಿ ಅಂಥೇಳಿ ವೇದಗಳೇ ಹೇಳ್ಯಾವ ಪ್ರಪಂಚದ ಬಗ್ಗೆ. ಮತ್ತೊಂದು ಮತದವ್ರಲ್ಲ, ನಮ್ಮ ವೇದಾಂತ ಮತದು, ನಮ್ಮ ಪ್ರಮಾಣ ಆದಂಥವು ಎಲ್ಲಿ ಹೇಳ್ಯಾವು? ಎಲ್ಲಿ ಹೇಳ್ಯಾವು? ಯಾರಿಗೂ ಗೊತ್ತ. ಅಂದ್ರೆ ಕೃಷ್ಣ ಯಜುರ್ವೇದ ತೈತಿರುಪನಿಷತ್ತಿನಲ್ಲಿ ಹೇಳ್ಯಾವ. ಹೇಳೈತಿ ಏನದು? ತಸ್ಮಾದ್ವಾ ಏತಸ್ಮಾದಾತ್ಮನಃ ಆಕಾಶ ಸಂಭೂತಃ.
ಅಂದ್ರೆ ಆ ಪರಮಾತ್ಮನಿಂದ ಆತ್ಮನಿಂದ ಆಕಾಶಾದಿ ಸಂಭೂತ. ಆಕಾಶ ಸಂಭೂತ ಅಂದರೆ ಆಕಾಶವು ಹುಟ್ಟಿತು ಅಂತ ಹೇಳ್ತಾರೆ. ಆಕಾಶಾದ್ವಾಯು, ಆಕಾಶ ಹುಟ್ಟಿತ, ಮುಂದೇನಾಯ್ತು ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನಿರ್ ಆಪಹ, ಆಪಾತ್ ಪೃಥ್ವಿ. ಹಿಂಗೆ ಪಂಚಕೋಶಗಳು ಹುಟ್ಟಿದು. ಪಂಚಕೋಶಗಳು ಹುಟ್ಟಿ ಮುಂದೆ ಆ ಪಂಚಕೋಶಗಳಿಂದ ಯಾವ ಪಂಚಭೂತಗಳಿಂದ ಪಂಚಕೋಶ ಅಲ್ಲ ಕೋಶ ಆಗಿ ಬರತೈತಿ ಇಟ್ಟೋತನ ಕೋಶ ಅಂತೇಳಿ ಪಂಚಭೂತಗಳು ಹುಟ್ಟಿದು. ಪಂಚಭೂತ ಹುಟ್ಟ್ಯಾವು ಅಂತಂದ್ರೆ ಅದಕ್ಕೆ ಆ ಪಂಚಭೂತಗಳು ಏನದಾವಲ್ಲ ಅವು ಆ ಪಂಚಭೂತಗಳಿಂದ ಈ ದೇಹಾದಿ ಈ ಜಗತ್ತೆಲ್ಲ ಆಗೈತಿಲ್ಲ, ಹೌದಿಲ್ಲ? ಪಂಚಭೂತಗಳಿಂದ ಈ ಪೃಥ್ವಿ ಎಲ್ಲ ಜಗತ್ತು ಸೃಷ್ಟಿ ಆಗೈತಿ. ಅದಕ್ಕೆ ಈ ಪ್ರಪಂಚ ಪಂಚಭೂತಗಳಿಂದ ಆಗೈತಿ. ಅಲ್ಲದನ ಸಾಮವೇದದ ಛಾಂದೋಗ ಉಪನಿಷತ್ತಿನಲ್ಲಿ ಅಲ್ಲಿ ಸದೇವ ಸೌಮ್ಯದ ಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ತದೈಕ್ಷತ ಬಹುಶ್ಯಾಂ ಪ್ರಜಾಯೇತಿ ತತ್ ತೇಜೋ ಅಸೃಜತ. ಹೆಂಗೆ ಹೇಳಿತೆ ಅದು ಸಾಮವೇದದ ಛಾಂದೋಗ ಉಪನಿಷತ್ತು. ತತ್ ತೇಜೋ ಅಸೃಜತ ಅಂದ್ರೆ ಅಲ್ಲಿ ಮೊಟ್ಟ ಮೊದಲು ಅಗ್ನಿ ಹುಟ್ಟಿತು ಅಂತ ಹೇಳ್ತೈತೆ. ಅಗ್ನಿದಿಂದ ಜಲ ಹುಟ್ಟಿತು, ಜಲದಿಂದ ಪೃಥ್ವಿ, ಮೂರೋ ಭೂತ ಹೇಳೈತಿ ಅದು. ಆ ತೈತ್ತಿರಿ ಉಪನಿಷತ್ತು 5 ಭೂತಗಳನ್ನು ಹೇಳೈತಿ. ಈ ಸಾಮವೇದ ಛಾಂದೋಗ ಉಪನಿಷತ್ತಿನಲ್ಲಿ 3 ಭೂತಗಳಿಂದ ಸೃಷ್ಟಿಯಾಗೈತಿ ಅಂತೇಳಿ. ಮತ್ತು ಈ ರೀತಿ ಮತ್ತು ಅವು ಈ ಪ್ರಪಂಚ ಹುಟ್ಟಿದ ಬಗ್ಗೆ ಹೇಳಾವಲ್ಲ, ಮತ್ತು ಅವು ಮತ್ತು ನಿಷ್ಪ್ರಪಂಚ ಅಂದ್ರೆ ಹೆಂಗಿದು ಅಂತ ಕೇಳಿದರೆ ಇದನ್ನೇ ನಾನು ನಿಮ್ಮನ್ನು ಕೇಳಂಗಿಲ್ಲ. ಯಾಕಂದ್ರೆ ನೆಲಕಲಾರದು ಸುಮ್ಮ ಕೇಳ್ಕೊತ ಕುಂದ್ರದಾಗ ಅರ್ದಿಲ್ಲ ಅಂತ. ನೆಲಕ್ಕಂಗಿತ್ತು ಅಂದ್ರೆ ಕೇಳ್ತೇವೆ ಅವರು ಹೆಂಗೆ. ಅಂದರೆ ಅದಕ್ಕಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಅದಕ್ಕೊಂದು ಪ್ರಮಾಣ ಐತಿ. ಏನಂತ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ಏನಂತದದು? ಅಲ್ಲ, ಇದು ಪ್ರಪಂಚ ಇಲ್ಲ. ಇಲ್ಲದನ್ನು ಯಾಕೆ ಹೇಳಿರಿ? ಇಲ್ಲ ಅನ್ನೋದು ಗಚ್ಚೆ ಸತ್ಯ. ಪ್ರಪಂಚ ಇಲ್ಲ, ಜಗತ್ತಿಲ್ಲ. ಮತ್ತು ಇಲ್ಲ ಅಂದ್ರೆ ಮತ್ತು ಇಲ್ಲ ತಳ ಕಡೆಗೆ ಅದ್ರ ನಿರ್ಣಯನ ಐತೆ. ಮತ್ತು ನೀವು ಇಲ್ಲ ಅಂದ್ರೆ ಮತ್ತೆ ಹೇಳಿರಿ ಯಾಕ? ಇಲ್ಲಂದ್ರೆ ಇಲ್ಲ ಅಂತ ಹೇಳ್ಬೇಕಿಲ್ಲ. ಇಲ್ಲದನ್ನು ಐತೆ ಅಂತ ಯಾಕೆ ಹೇಳ್ತೀರಿ ನೀವು ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತೈತೆ. ಅದು ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ನಾ ಏನು ಹೇಳಿದ್ರು ಪ್ರಮಾಣಬದ್ಧ ಹೇಳ್ತಿರ್ತೇನೆ. ನಾನು ಏನರ ಕಲ್ಪನಾ ಮಾಡಿ 4 ಮಾತು ಹಿಂಗೆ ಹೇಳಂಗಿಲ್ಲ. ಅವು ಪ್ರಮಾಣಬದ್ಧ, ಅವಕ್ಕೆ ಪ್ರಮಾಣ ಅದಾವು ಅನ್ನೋದು ಹಿಂಗೆ ಇಟ್ಟತಾನೆ ಹೇಳಿ. ತೈತ್ರಿ ಉಪನಿಷತ್ತು ಹೇಳಿ, ಚಾಂದೋಗಿ ಉಪನಿಷತ್ತು, ಹಿಂಗೆಲ್ಲ ಇವು ಅದಕ್ಕೆ ಇಲ್ಲಿ ಇದನ್ನು ಮತ್ತು ಇಲ್ಲದ್ದು ಯಾಕೆ ಹೇಳಿರಂದ್ರೆ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ನಾವು ಅದನ್ನು ಮುಂದೆ ಹೇಳೈತೆ. ಅದು ಮುಮುಕ್ಷೂಣಾಂ ಬೋಧಸಿದ್ಧೈ ತತ್ವಜ್ಞೈ ಶ್ರುತಿಭಿ ಕಲ್ಪಿತ ಕ್ರಮ ಹಿಂಗೆ ಹೇಳಿದ್ದು. ಹಂಗಂದ್ರೆ ಏನು ಅಂದರೆ ಇದು ವಾಸ್ತವಿಕ ಇಲ್ಲದು. ಇಲ್ಲ ಅಂದ ಕೂಡಲೇನ ಅದು ಇಲ್ಲಂದ್ರೂ ಕೂಡ ಈಗ ಜಗದ್ವಾಸನೆಯಿಂದ ಕೂಡ್ಯಾನೆ ಒಬ್ಬ. ಎಲ್ಲರೂ ಒಬ್ಬ ಯಾಕೋಯಪ್ಪ, ಎಲ್ಲ ಜಗತ್ತಿನ ಜನ ಎಲ್ಲರೂ ಹಿಂಗೆ ಕೂಡ್ಯಾರ. ಜಗತ್ತೈತಿ, ಸತ್ಯ ಐತಿ. ಅದೆಲ್ಲ ನಾವು ಈ ಜಗತ್ತನ್ನು ಹಿಡ್ಕೋಬೇಕಂತ ಹೊರಟಾರು ಒಂದು ಸಾವಿರ ಬಡ್ಕೋತಾರೆ. ಇಲ್ಲಂದ್ರೆ ಹೆಂಗಿದೆ ಅದು ಇಲ್ಲ. ಅದಕ್ಕೆ ಹೀಗದಾರ ಅಂದ ಮೇಲೆ ಅವ್ರಿಗೆ ಒಮ್ಮೆ ಇಲ್ಲ ಅಂದ ಕೂಡಲೇ
ನಂಬ್ತಾರ ಅವ್ರು? ಇಲ್ಲಾಂದ್ರೆ ಮತ್ತೆ ಇದೆಲ್ಲ ಏನು ನಡೆದೈತಿ ಮತ್ತೆ ಅದಕ್ಕಾಗಿ ನಾವು ಏನು ಮಾಡೇವಿ ಅಂದ್ರೆ ಅಧ್ಯಾರೋಪ ಮಾಡಿ ಅಪವಾದ ಮಾಡ್ತೀವಿ. ಅಧ್ಯಾರೋಪ ಅಂದರೆ ಆರೋಪ ಅಂದರೆ ಇದ ಗ್ರಂಥ ಹೇಳೈತಿ, ಇದು ಹಿಂದೆ ಹೇಳ್ಕೊಂಡು ಬಂದೇವು ನಾವು. ಈ ಒಂದನೇ ಇದ್ರಾಗ ಬಂದೈತಿ, ಅದು ಒಂದನೇ ಕಲಾದಾಗ ಬಂದೈತಿ. ಇದು ಅಂದರೆ ವಸ್ತು ಮೇ ಅವಸ್ತು ಕರಕಥನ ಆರೋಪ. ಅಲ್ಲಿ ಹೇಳಿದ್ದು ಇಲ್ಲೇ ಚಂದ್ರೋದಾಗ ಹೇಳಿದ್ದಿದು. ಒಂದನೇ ಕಲಾದಾಗ ನೋಡ್ಕೋರಿ, ದೋಹಾದೊಳಗೆ ನೋಡ್ಕೋರಿ, ಮತ್ತೆ ಎಲ್ಲಿ ಹುಡುಕ್ಯಾಡ್ಕೋತ ಕೂತೀರಿ. ವಸ್ತು ಮೇ ಅವಸ್ತು ಕರಕಥನ ಆರೋಪ ಐತೆ ಇಲ್ಲ? ವಸ್ತು ಮೇ ಅವಸ್ತು, ಹಾಂ, ಎಲ್ಲಿತ್ತಿದು? ಎರಡನೇ ಕಲಾದಾಗ ಐತೆನ? ಹೌದಲ್ಲ, ಹೌದು. ಒಂದನೇ ಕಲಾ ಅನ್ಯ, ಹೌದು. ಅದೇ ದೋಹಾದ ಒಳಗೆ ಐತೆ ಅದು. ಅಂದ್ರೆ ಅದಕ್ಕೆ ಎರಡನೇ ಕಲಾ ಯಾವುದದು? ಹಾಂ, ಅದ್ರ ಹೆಸರು ಐತಿ. ಆ ಕಲಾದ ಹೆಸರೇ ಅದೈತಿ. ಅದಕ್ಕೆ ವಸ್ತು ಮೇ ಅವಸ್ತು ಕರಕಥನ ಆರೋಪ. ವಸ್ತು ಮೇ ಅವಸ್ತು ಕರಕಥನ ಆರೋಪ ಅಂದ್ರೆ ಏನು? ಆ ದೋಹಾದಾಗ ಹೇಳಿದ್ದು ವಸ್ತು ಮೇ ಅಂದರೆ ಇದ್ದ ವಸ್ತುವಿನಲ್ಲಿ, ಅವಸ್ತು, ಅವಸ್ತು ಅಂದರೆ ಇಲ್ಲದ ವಸ್ತು, ಕರಕಥನ ಅಂದರೆ ಹೇಳೋದು. ಇದ್ದ ವಸ್ತುವಿನಲ್ಲಿ ನಿಮಗೆ ತಿಳಿಯಂಗೆ ಹೇಳ್ಬೇಕಂದ್ರೆ ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿಯನ್ನು ಇದೆ ಅಂತ ಹೇಳೋದು. ಹಾಂ, ಇದನ್ನು ಗಣಪತಿ ಐತಿ, ಒಯ್ ತೊಗೊಂಡು ಹೋಗಿ, ಕೊಂಡು ತೊಗೊಂಡು ಹೋಗು, ಪೂಜಾ ಮಾಡ. ಹಿಂದಿಗಡೆ ಏನು ಮಾಡು, ಮತ್ತು ಹೋದ ನೀರಾಗ ಹೋಗಿ ಅದನ್ನು ಅಪವಾದ ಮಾಡ ಅಂತ. ಹಾಂ, ಅದಕ್ಕೆ ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿಯನ್ನು ಐತೆ ಅಂತ ಹೇಳುವುದೇ ಆರೋಪ ಐತಿ. ಅದನ್ನು ಮುಂದೆ ಇದು ಓದ 5 ದಿನಕ್ಕೋ 10 ದಿನಕ್ಕೋ ಓದ ನೀರಾಗ ಹೋಗಿ ಮತ್ತು ಅದು ಏನಾಕತಿ, ಮಣ್ಣ ಐತಿ, ಮಣ್ಣ ಖರೆ. ಅದಕ್ಕೆ ಸಾಮವೇದದ ಛಾಂದೋಗ್ಯೋಪನಿಷತ್ತಿನಲ್ಲಿ ಏನು ಹೇಳ್ತೈತಿ? ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕತ್ತೇವ ಸತ್ಯಂ ಅಂತ ಹೇಳ್ತೈತೆ. ಅಲ್ಲಿ ಮೃತ್ತಿಕ ಅಂದರೆ ಮಣ್ಣು. ಅದು ಅದನ್ನು ನಿಜಗೊಂಡ್ರೆ ಏನು ಮಾಡ್ಯಾರ? ಜ್ಞಾನ ಪ್ರತಿಪಾದನದಲ್ಲಿ ಘಟವೇ ಖುಷಿ ಘಟವೇ, ನೀನು ದಿಟದಂತೆ ತೋರಿ ಮೋಹಿಪದನು ಏನೆಂಬೆ. ಏನು ಹೇಳಿ ನಿನ್ನ ಆಟ? ಅಲ್ಲ, ಖುಷಿ ಅಂದ್ರೆ ಸುಳ್ಳ ಇಲ್ಲನೇ. ಯಾಕಂದ್ರೆ ನೀನು ಮಣ್ಣಿನಲ್ಲಿ ಆರೋಪ ಆಗಿ ತೋರಿ, ಗಡಿಗೆ ಮಣ್ಣಿನಲ್ಲಿ ಆರೋಪ ಆಗಿ ತೋರಿ. ನೀ ಹುಟ್ಟೋದಕ್ಕಿಂತ ಮೊದಲು ಏನಿತ್ತು? ಮಣ್ಣೇ ಇತ್ತು. ಅದನ್ನು ಹೇಳ್ತಾರೆ ಅವರು. ಘಟವೇ ಪುಷಿ ಘಟವೇ, ನೀನು ದಿಢನ್ ತೋರಿ ಮೋಹಿಪದೇನೆಂಬೆ. ಮೊದಲ ಮೂರ್ತಿಕೆಯ ಪಿಂಡದಳು ನೀನಿಲ್ಲ. ಘಟವೇ ಅಂದ್ರೆ ಮೊದಲು ಮೂರ್ತಿಕೆ ಪಿಂಡದಳು ಅಂದ್ರೆ ಮಣ್ಣು ಕಲಿಸಿದ್ದು ಇರ್ತಿ ಐತಲ್ಲ ಆ ಕೆಸರಿನ್ಯಾಗ. ಮೃತ್ತಿಕೆ ಪಿಂಡದಳು ನೀನಿಲ್ಲ. ಅವಾಗ ಗಡಿಗೆ ಐತೇನ? ಇಲ್ಲ.
ಪುಟ್ಟಿದ ಬಳಿಕ ಒಡೆದು ಧೂಳಾಗಿ ನೀನಿಲ್ಲ. ಹುಟ್ಟೋದಕ್ಕಿಂತ ಮೊದಲು ಕೆಸರಿನಾಗೂ ನೀ ಇಲ್ಲ, ಒಡೆದು ಧೂಳಾಗಿ ಪುಡಿ ಪುಡಿಯಾಗಿ ಬಿದ್ದಾಗೂ ಗಡಿಗೆ ಘಟವೇ ನೀ ಇಲ್ಲ. ವಿದಿತವಿದ ಆದ್ಯಂತದೊಳಗೆ ನೀನಿಲ್ಲ, ಮಧ್ಯದೊಳ ಆವ ರೂಪ ನಿನಗೆ ನಿಜಬಹುದು. ಹಿಂಗೆ ಕೇಳ್ಯಾರ. ಮೊದಲೂ ಇಲ್ಲ. ಹಾಂ, ಯಾಕೆ ಅದಕ್ಕೆ ಪ್ರಮಾಣವೂ ಐತೆ. ಅದು ಏನು ಪ್ರಮಾಣ? ಯದಸ್ತಾದವು ಯದಸ್ತಂತೆ ತನ್ಮಧ್ಯೆ ಭಾತಮಪ್ಯಸತ್ ಯಥೋ ಮಿಥ್ಯಾ ಜಗತ್ ಸರ್ವಮಿತಿ ವೇದಾಂತ ಡಿಂಡಿಮ ಅಂತೇಳಿ ವೇದಾಂತ ಡಿಂಡಿಮ ಅನ್ನೋ ಗ್ರಂಥದಲ್ಲಿ ಶಂಕರಾಚಾರ್ಯ ಬರ್ತಾರೆ. ಏನಂತಾರೆ? ಯದಸ್ತಾದವು ಎನ್ನಾದವು ಯಚ್ಚನಾಸ್ತಂತೆ ತನ್ಮಧ್ಯೆ ಭಾತಮಪ್ಯಸತ್. ಅದಕ್ಕೆ ಸತ್ಯ ಯಾವುದು ಮಿಥ್ಯ ಯಾವುದು ಅನ್ನೋದು ಅಲ್ಲಿ ಹೇಳ್ಯಾರ. ಖರೆ ಯಾವುದು ಸುಳ್ಳು ಯಾವುದು? ಎನ್ನಾದವು ಯತ್ ನ ಆದವು ಎನ್ನಾದವು. ಸಂಸ್ಕೃತ ಹಿಂಗೈತೆ ಅದು. ಎನ್ನಾದವು ಯಚ್ಚ ನಾಸ್ತಂತೆ, ಯಾವುದು ಆದಿಯಲ್ಲಿ ಇಲ್ಲ. ಯಚ್ಚ ನಾಸ್ತಿ ಅಂತೆ, ಅಂತ್ಯದಲ್ಲಿನೂ ಇಲ್ಲ. ಎನ್ನಾದವು ಯಚ್ಚ ನಾಸ್ತಂತೆ ತನ್ಮಧ್ಯೆ ಭಾತಮ ಅಸತ್, ಮಧ್ಯಕಾಲದಲ್ಲಿ ತೋರಿದರೂ ಕೂಡ ಅಸತ್. ಯಥೋಮಿಥ್ಯ ಇಂಥದ್ದು ಯಾವುದದು ಅಂತ ಕೇಳಿದ್ರೆ ಯಥೋಮಿಥ್ಯ ಜಗತ್ ಸರ್ವಂ. ಈ ಪ್ರಪಂಚದ ಬಗ್ಗೆನೇ ಐತಿ ಇದು ಮಾತು. ಯಥೋಮಿಥ್ಯ ಜಗತ್ ಸರ್ವಂ. ಈ ಎಲ್ಲ ಸಂಪೂರ್ಣ ಜಗತ್ತ ಹಿಂಗೈತಿ. ಮೊದಲೂ ಇಲ್ಲ, ಪ್ರಳಯ ಆದ ನಂತರನೂ ಇಲ್ಲ, ಮಧ್ಯದಾಗ ತೋರ್ತೈತಿ. ಆದರೂ ಮಧ್ಯದಾಗ ಹಿಂಗೆ ಮೊದಲು ಇಲ್ಲ, ಹಿಂದಿಗಡೆನೂ ಇಲ್ಲ, ಮಧ್ಯದಾಗ ತೋರಿದರು ಮತ್ತು ಅಸತ್. ಅದಕ್ಕೆ ಅಸತ್ ಅಂತೀವಿ ನಾವು. ಹಾಂ, ತಳನೂ ಇಲ್ಲ, ಬುಡನೂ ಇಲ್ಲ, ಏನೂ ಇಲ್ಲ, ತುದಿನೂ ಇಲ್ಲ ಅಂದ್ರೆ ಮತ್ತೆ ಸುಳ್ಳದು. ಹಾಂ, ಹಂಗೆ ಯಥೋ ಮಿಥ್ಯಾ ಜಗತ್ ಸರ್ವಮಿತಿ ವೇದಾಂತ ಡಿಂಡಿಮ ಅನ್ನೋ ಗ್ರಂಥದಲ್ಲಿ ಬರ್ತಾರೆ ಇದನ್ನು ಹಿಂಗೆ. ಮತ್ತು ಇದು ಸತ್ಯ, ಇದು ಯಥೋ ಮಿಥ್ಯ, ಇದು ಅಸತ್ ಐತೆ. ಅಸತ್ ಅಂದ್ರೆ ಸುಳ್ಳು ಇಲ್ಲ. ಆದರೆ ಮತ್ತು ಬ್ರಹ್ಮದ ಬಗ್ಗೆ ಏನು ಬರ್ದಾರೆ? ಯಸತ್ ಯದತ್ ಆಸ್ ಏನಪ್ಪ ಎನ್ನಾದವು ಎಚ್ಚರ ಅಸ್ತಂತೆ ತನ್ಮಧ್ಯವಾದ ಯದಸ್ತಾದವು ಯದಸ್ತಂತೆ ತನ್ಮಧ್ಯೆ ಭಾತ ಹಿ ಸ್ವಯಂ ಬ್ರಹ್ಮೈವೈಕಮಿದಂ ಸತ್ಯಮಿತಿ ವೇದಾಂತ ಡಿಂಡಿಮಾತ್. ಹಿಂಗೆ ಹೇಳ್ಯಾರ. ಯತ್ ಅಸ್ತಿ ಆದೌ ಯದಸ್ತಾದೌ, ಯಾವುದು ಆದಿಯಲ್ಲಿ ಇದೆಯೋ, ಯದಸ್ತ್ ಅಂತೆ, ಅಂತ್ಯದಲ್ಲಿಯೂ ಕೂಡ ಇದೆಯೋ, ತನ್ಮಧ್ಯೆ ಭಾತ ಹಿ ಸ್ವಯಂ, ಮಧ್ಯಕಾಲದಲ್ಲಿಯೂ ಕೂಡ ಸ್ವಯಂ ತೋರುತ್ತದೆಯೋ. ಆದಿಯಲ್ಲಿ ಐತಿ, ಅಂತ್ಯದಲ್ಲಿ ಐತಿ, ಮಧ್ಯದಲ್ಲಿನೂ ಐತಿ. ಅಂದಮೇಲೆ ಇಂಥದ್ದು ಯಾವುದು? ಬ್ರಹ್ಮೈವೈಕಮಿದಂ ಸತ್ಯಮಿತಿ. ಬ್ರಹ್ಮ ಆದಿಯಲ್ಲಿನೂ ಐತಿ, ಅಂತ್ಯದಲ್ಲಿನೂ ಐತಿ, ಮಧ್ಯದಲ್ಲಿನೂ ಐತಿ. ಆದ್ದರಿಂದ ಇದು ಸತ್ಯ ಐತಿ ಬ್ರಹ್ಮ ಅಂತ ಹಿಂಗೆ ಹೇಳ್ಯಾರ. ಅದಕ್ಕೆ ಯಾವುದು ಆದಿಯಲ್ಲಿರ್ತೈತಿ, ಅಂತ್ಯದಲ್ಲಿ ಇರ್ತೈತಿ, ಮಧ್ಯದಲ್ಲಿ ಇರ್ತೈತಿ, ಸತ್ಯ ಇರ್ತೈತಿ. ಯಾವುದು ಆದಿಯಲ್ಲಿಲ್ಲ, ಅಂತ್ಯದಲ್ಲಿ ಇಲ್ಲ, ಮಧ್ಯದಲ್ಲಿನೂ ತೋರು ಹಾಗೂ ಇಲ್ಲ, ಮತ್ತು ಅದಕ್ಕೆ ಮಿಥ್ಯ ಅನ್ಬೇಕು. ಈ ರೀತಿ ಆದ್ದರಿಂದ ಈ ಪ್ರಪಂಚಕ್ಕೆ ಏನೈತಿ? ಹಾಂ, ಅದು ಇಲ್ಲ. ಅದಕ್ಕಾಗಿ ಅಂದರೆ ಏನು ಇದನ್ನು ಮತ್ತು ಅದಕ್ಕೆ ಆ ನಾವು ಕೊಟ್ಟ ಶ್ಲೋಕ ಏನೈತೆ ಪ್ರಮಾಣ, ಆ ಪ್ರಮಾಣವು ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಮುಮುಕ್ಷೂಣಾಂ ಬೋಧಸಿದ್ಧೈ ತತ್ವಜ್ಞೈ ಕಲ್ಪಿತ ಕ್ರಮ ಅಂತ ಏನು ಹೇಳಿದೀವಲ್ಲ, ಇದು
ಅದನ್ನು ಬರ್ಕೋತೀರಿ ಅಧ್ಯಾರೋಪಾಪವಾದಾಭ್ಯಾಂ ಅಧ್ಯಾರೋಪ ಅಧ್ಯಾರೋಪಾಪವಾದಾಭ್ಯಾಂ ಆಕಾರದಲ್ಲಿ ಅಕಾರ ಇರ್ತೈತೆ ಅಧ್ಯಾರೋಪ ಪ ಅಲ್ಲ ಪ ಅಧ್ಯಾರೋಪಾಪವಾದಾಭ್ಯಾಂ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ 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 ಪ್ರಪಂಚತೆ ನಿಷ್ಪ್ರಪಂಚಂ ಪ್ರಪಂಚತೆ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಅಧ್ಯಾರೋಪ ಮಾಡಿ ಅಪವಾದ ಮಾಡೋ ಸಲುವಾಗಿ ನಿಷ್ಪ್ರಪಂಚ ಅಂದರೆ ಇಲ್ಲದ ಪ್ರಪಂಚವನ್ನು ನಾವು ಹೇಳಿದ್ದೇವೆ. ಯಾಕೆ ಹೇಳಿರಿ ಹಿಂಗ ಅಂತ ಕೇಳಿದರೆ ಕಾರಣ ಹೇಳ್ತಾರೆ ಅವರು. ಮುಮುಕ್ಷೂಣಾಂ ಬೋಧಸಿದ್ಧೈ ಮುಮುಕ್ಷೂಣಾಂ ಬೋಧಸಿದ್ಧೈ ಮುಮುಕ್ಷೂಣಾಂ ಬೋಧಸಿದ್ಧೈ ತತ್ವಜ್ಞೈ ತತ್ವಜ್ಞೈಃ ತತ್ವಜ್ಞೈಃ ಶ್ರುತಿಭಿಃ ಮುಮುಕ್ಷೂಣಾಂ ಬೋಧಸಿದ್ಧೈ ತತ್ವಜ್ಞೈ ಶ್ರುತಿಭಿಃ ಕಲ್ಪಿತಕ್ರಮಃ ಮುಮುಕ್ಷೂಣಾಂ ಬೋಧಸಿದ್ಧೈ ಶ್ರುತಿಭಿಃ ತತ್ವಜ್ಞೈ ಶ್ರುತಿಭಿಃ ಕಲ್ಪಿತಕ್ರಮಃ ಅಂದರೆ ಏನು ಐ ಡೋಂಟ್ ನೋ, ಅದು ನೆನಪಿಲ್ಲ ಇಲ್ಲಿದೆ ಅಂತೇಳಿ. ಅಂದರೆ ಅದನ್ನು ಅದ್ರಾಗ ಹೇಳ್ಯಾರ ನೋಡೋರು. ಯಾರು ಹೇಳ್ಯಾರು, ಏನು ಹೇಳ್ಯಾರು, ಇದು ಎಲ್ಲಿದೆ ಕೇಳಿಲ್ಲ. ಅದ್ರ ಬಗ್ಗೆ ಅದ್ರಾಗ ಐತೆ. ಅದು ಏನೈತಿ? ಅಧ್ಯಾರೋಪವಾದಂ ನಿಷ್ಪ್ರಪಂಚಂ ಪ್ರಪಂಚದೆ. ಅಧ್ಯಾರೋಪ ಮಾಡಿ ಅಪವಾದ ಮಾಡೋದು, ಅದನ್ನು ಹಂಗೆ ನಿಷ್ಪ್ರಪಂಚಂ ಪ್ರಪಂಚದೆ, ಇಲ್ಲದ ಪ್ರಪಂಚವನ್ನು ನಾವು ಐತೆ ಅಂತ ಹೇಳೇವಿ. ಹಿಂಗೆ ಯಾಕೆ ಹೇಳಿರಿ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಹೇಳಿದರು. ಮುಮುಕ್ಷೂಣಾಂ ಬೋಧಸಿದ್ಧೈ, ಈ ಮುಮುಕ್ಷುಗಳಿಗೆ ಬೋಧ ಅಂದ್ರೆ ಜ್ಞಾನ ಆಗಲಿ ಅಂಥೇಳಿ, ಈ ಮುಮುಕ್ಷುಗಳಿಗೆ ಅದರ ಜ್ಞಾನ ಆಗಲಿ ಅಂಥೇಳಿ ತತ್ವಜ್ಞೈ ಅಂದ್ರೆ ಜ್ಞಾನಿಗಳು, ಶ್ರುತಿಭಿ ಶ್ರುತಿಗಳು ವೇದಗಳು, ಆಗಲೇ ವೇದಗಳ ಪ್ರಮಾಣ ಕೊಟ್ಟಿದ್ನಿಲ್ಲೋ, ತೈತಿರು ಉಪನಿಷತ್ತು ಚಾಂದೋಗ್ಯ ಉಪನಿಷತ್ತು ಎಲ್ಲ. ಶ್ರುತಿಭಿ ಕಲ್ಪಿತ ಕ್ರಮ, ಇದನ್ನು ಒಂದು ಕಲ್ಪನಾ ಮಾಡಿ ಸುಮ್ಮ ನಿಮ್ಗೆ ನಿಮ್ಮ ಭ್ರಾಂತಿ ಕಳೆಯೋ ಸಲುವಾಗಿ ಅದನ್ನು ಇಲ್ಲದನ್ನು ಐತೆ ಅಂತ ಹೇಳೇವಿ ಅಂತ. ಯಾರು? ಶ್ರುತಿಗಳು ಜ್ಞಾನಿಗಳು ಹೇಳಿದ್ದಿದೆ. ತಿಳಿತಾ? ಅದಕ್ಕೆ ಒಂದು ಇದು ಉದಾಹರಣೆ ಹೇಳೋಣ, ಪಕ್ಕ ನಿಮಗೆ ಫಿಟ್ಟಿಂಗ್ ಆಗಂಗೆ. ಅಂದರೆ ಒಬ್ಬ ಒಂದು ಸ್ಟೀಲ್ ತಂಬಿಗೆ ಐತಲ್ಲ, ಚರಿಗೆ, ಅದು ಈಗೆಲ್ಲ ಚರಿಗೆ ಸ್ಟೀಲ ಐತೆ ಬಿಡು, ಎಲ್ಲ ಚರಿಗೆ ಗ್ಲಾಸ್ ಅವಳು, ಹೌದಿಲ್ಲ? ಅಲ್ಲಿಂದ ಅವ ಅದ್ರಾಗ ನೀರು ಇಟ್ಟಿದ್ದ, ಹೊರಗಿಂದ ಬಡ ಬಡ ಬಂದಕ್ಕೆ ಹಿಂಗೆ ಪಲಂಗ ಮೇಲೆ ಕುಂತ ಆ ಚರಿಗೆ ನೀರು ತೊಗೊಂಡು ಅವ್ರು ಹಂಗೆ ಬಾಯಿ ಹಂಗೆ ಮಾಡಿ ಹಾಕೋತಾರಲ್ಲ, ಹಂಗೆ ಗಬಕ್ಕನ ಹಾಕೊಂಡ್ಬಿಟ್ಟ. ಹಿಂಗೆ ಮಾಡಿ ಚರಿಗೆಲ್ಲ ಗಟ ಕುಡ್ ಆದ್ರೆ ಅದು ಏನಾಯ್ತು, ಚರ್ಗಿ ತೊಗೊಂಡು ಹಿಂಗೆ ಮಾಡಿ ಹಾಕೊಳ್ಳೋ ಎಳೆದಾಗ ಅದು ಅದ್ರಾಗ ಹಲ್ಲಿ ಕಾಣಿಸ್ತು. ಆದ್ರೆ ಗಬಕ್ಕನ ಹಿಂಗೇನು ಹಾಕ್ಕೊಂಡು ಹಿಂಗೆ ನುಂಗೇ ಬಿಟ್ಟ. ಹಿಂದಿಗಡೆ ನೋಡ್ತಾನೆ ಹಲ್ಲಿಲ್ಲ.
ಏಯಪ್ಪ ಹೊಟ್ಯಾಗ ಹೋಯ್ತು. ಚರಿಯಾಗ ನೀರು ಕುಡಿಯೋದಕ್ಕಿಂತ ಮೊದಲು ಇತ್ತ ಕಂಡ್ತ ನನಗೆ. ಮತ್ತು ಈ ಗಬಕನ ಕುಡ್ದು ಬಿಟ್ಟೆ, ಹಿಂದಿಗಡೆ ನೋಡ್ತೇನೆ ಹಲ್ಲಿ. ಅದು ಹಲ್ಲಿ ಏನೋ ವಿಷ ಅಂತೇಳಿ ಅಂತಾರದ, ಅದು ಪಾಯ್ಸನ್. ಇನ್ನು ಸಾಯ್ತೇನೆ, ಹೆಂಗೆ ಮಾಡಲಿ, ಇನ್ನು ಹಲ್ಲಿ ನುಂಗೇನಿ. ಹಚ್ಚಿನ ತೇಜ್ಬಿಡ್ದು ಅವಾಗ. ಆ ಡಾಕ್ಟ್ರ್ ತಿಲ್ವಾದ, ಈ ಡಾಕ್ಟ್ರ್ ತಿಲ್ವಾದ, ಸುಡುಗಾಡಿ ಎಟ್ಟು ತಿರುಗಾಡಿ ಒಟ್ಟು ಅವ್ನು ಇನ್ನೇನು ನನಗೆ ಸಾಯ್ತೇನ ಅಂತೇಳಿ, ಸಾಯ್ತೇನೆ ಅಂದ್ರೆ ಭಾಳ ಅಂತಾನೆ ಮನುಷ್ಯ. ಹಿಂಗಾಗಿ ಏನು ಮಾಡಲಿ, ನಿದ್ದೆ ಹತ್ತುವಲ್ದ, ಅದಕ್ಕೆ ಏನು ಹೆಂಗೆ ಮಾಡಲಿ ಅಂತೇಳಿ ನಾನು ಹಿಂದೆಗಡೆ ಕಡೆಗೆ ಎಲ್ಲ ಗೊತ್ತಿ ಕೊಡ್ದು, ಏನು ಎಲ್ಲಿ ಉಪಾಯ ಇದು ಆಗವಲ್ದು. ಅಲ್ಲಿ ಒಬ್ಬ ಮನುಷ್ಯ ಮತ್ತು ಇಂಥ ಹೇಳ್ದ, ಏನಾಗೈತಿ ಮಾರೇ ಹಲ್ಲಿ ನುಂಗೇನಂದ. ಅದೇ ಹಂಗೆ ನುಂಗದಿ ಅಂತ ಕೇಳ್ದ. ಇಲ್ಲ, ಅದು ಚರಿಯಾಗಿ ಬಿತ್ತು ಬಿತ್ತು ನೀರಾಗ. ಅದು ನಾವು ಹೊರಗಿಂದ ಬಂದು ಗಬಕ್ಕನ ಹಿಂಗೆ ಮಾಡಿ ಚರಿಯಾಗಿ ನೀರು ಕುಡಿಲಾಕೇನ ಹಿಂಗೆ ಮ್ಯಾಲೆ ಚರ್ಗಿ ಎತ್ತಿದ್ನಿ, ಅದು ಇತ್ತ ಗಬಕ್ಕನ ನಾ ಕುಡಿದ್ಬಿಟ್ಟೆ. ನೀರು ಕುಡಿದ ಮೇಲೆ ಹಿಂದುಗಡೆ ನೋಡ್ತೀನಿ ಎಲ್ಲಿ ಹಲ್ಲಿ ಇತ್ತು ಅಂತೇಳಿ, ಆದರೆ ಅದು ಹಲ್ಲಿನೇ ಇಲ್ಲ ಅಂದಮೇಲೆ ಮತ್ತು ಒಳಗೆ ಹೋಗೈತಿ. ಅದಕ್ಕಾಗಿ ನಾ ಸಾಯ್ತೀನಿ, ಹೆಂಗೆ ಮಾಡಬೇಕು ಅನ್ನಕತ್ತಿದ. ನೀ ಉಳಿತಿ, ನಾ ಉಳಿಸ್ತೇನೆ ಹೇಳಂದ. ನಾ ಉಳಿಸ್ತೇನೆ, ನಾಳೆ ಮುಂಜಾನೆ ಏನೂ ಉಣ್ಬೇಡ, ಊಟ ಮಾಡಬೇಡ, ಹಾಳೋರ್ಸಿಲೆ, ನೀ ಬಾ, ಅದನ್ನು ಕೆಡುತ್ತೇನೆ ನಾನು. ಹಿಂಗೆ ಎಷ್ಟು ತೊಗೋತಿ, ಒಂದು ದುಡ್ಡು ತೊಗೊಳಂಗಿಲ್ಲ, ಫ್ರೀ ಬಾನಿ ಅಂದ. ನಾನು ಅಲ್ಲಿಂದ ಹಿಂದೆಗಡೆ ಆಯ್ತಪ್ಪ, ಎಷ್ಟೊತ್ತಿಗೆ ಬರಲಿ ಅಂದ. ಮುಂಜಾನೆ ಅದು 7-8ಕ್ಕೆ ಬಾ ಅಂತ. ಆಯ್ತು ಇವು ರಾತ್ರಿನೂ ಒಂದು ಹುಡುಕ್ಯಾಡಿ ಹಲ್ಲಿ ಬಡ್ದಿವು ಇರ್ತಾವಲ್ಲ ಮನ್ಯಾಗ ಗಾಡಿ ಮೇಲೆ. ಅದು ನಾನು ಅಲ್ಲಿಂದ ಹಿಂದೆಗಡೆ ಅದನ್ನು ಮುಂಜಾನೆ ಬಡ್ದಿಟ್ಟ. ಅಲ್ಲಿಂದ ತಂಬಾಕು ಇರ್ತೈತೆ ಅಲ್ಲಿ, ಆ ತಂಬಾಕು ಒಂದಿಟ್ಟು ನೀರಾಗ ಹಾಕಿದ. ನೀರಾಗ ಹಾಕಿ ಅದನ್ನು ಅರ್ಬಿಲಿ ಸೋಸೋದು. ನೀರಾಗ ಹಾಕಿ ಅದನ್ನು ಅರ್ಬಿಲಿ ಸೋಸದ. ತಂಬಾಕು ಅರ್ಬಿಯಾಗ ಬೇರೆ ಆಯ್ತು. ಆ ತಂಬಾಕದ ರಸ ಎಲ್ಲ ನೀರಾಗ ಬಿಟ್ಟಿತು. ಅಲ್ಲಿಂದ ಮುಂದೆ ಹಿಂದೆಗಡೆ ಬಂದ ಕೂಡಲೇನ ಏನಾರ ತಿಂದಿಯೇನ? ಏನೂ ತಿಂದಿಲ್ಲ, ರಾತ್ರಿ ಉಂಡದ ಅಂದ. ಆಯ್ತು ಅಂದ. ಅನಾನ ಒಂದು ಚೆರಿಗೆ ನೀರು ಕೊಟ್ಟ. ಇದು ಔಷಧ ಐತಿ, ಇದನ್ನು ಕುಡಿ, ಅದು ಹಲ್ಲಿ ತೊಗೊಂಡೇ ಬರ್ತೈತಿ ಅಂತ ಹೇಳ್ದೆ. ನಾನು ಹಿಂಗೆ ಅಂತ ಆಯ್ತಂತ. ಅದನ್ನು ತಂಬಾಕದ ನೀರು ಅದು ಕುಡ್ದು ಕೂಡಲೇನ ಅಲ್ಲಿಂದ ಮುಂದೆ ಇವ ಅಷ್ಟರೊಳಗೆ ಏನು ತಯಾರಿ ಮಾಡಿದಂದ್ರೆ ಒಂದು ಬುಟ್ಟಿ, ಕೆಬ್ಬಣ ಬುಟ್ಟಿ, ಅದನ್ನು ಹಿಂಗೆ ಅವನು ಅಲ್ಲಿ ಇಟ್ಟಿದ್ದವ. ಇವನು ವಾಂತಿ ಮಾಡ್ಕೋತಾನಂತ ಗೊತ್ತಾದಲ್ಲ. ಅಲ್ಲಿಂದ ಮುಂದೆ ಆ ಹಲ್ಲಿ ಏನೈತಲ್ಲ, ಹಿಂಗೆ ಕೈಯಾಗಿ ಹಿಂಗೆ ಹಿಡ್ದಿದ್ದೆ. ಇಲ್ಲಿ ಕಾಣ್ತೈತೆ ನಿಮಗೆ? ಇದು ಏನೋ ಇಲ್ಲೈತಿ. ಹಿಂಗೆ ಹಿಡ್ಕೊಂಡಿದ್ದ. ಅಲ್ಲಿಂದ ಮುಂದೆ ಅದು ಬುಟ್ಟಿ ಹಿಂಗೆ ಹಿಡ್ದ. ಆ ಬುಟ್ಟಿ ಹಿಂಗೆ ಕೈಯಾಗೈತೆ, ಇಲ್ಲೇ ಹಿಂಗೆ ಬುಟ್ಟಿ ಹಿಡ್ದ. ಅವನು ಅಲ್ಲಿ ಮುಂದಿಟ್ಟ. ಅವನು ಒಂದು ಕುಡ್ದು ಹಿಂಗೆ ಮಾಡಿ ಹಿಂದಕ್ಕೆ ಹಾಕ್ಕೊಳಕ್ಕೆ ಹತ್ತಿದ. ಒಮ್ಮೆ ತಂಬಾಕದ ನೀರು ಅದು ಬೆತ್ತಾಯ್ತು. ಒಂದಿಟ್ಟು ಬೆತ್ಕೊಡು ಮಾಡಿ ಮತ್ತೆ 2ನೇ ಸಲ ಏನು ಅದಕ್ಕೆ ಹಿಂದಕ್ಕೆ ಹಾಕ್ಕೊಳ್ಳೋರು ಕಣ್ಣು ಮುಚ್ತಾರೆ. ಹಾಲು ಕುಡಿಯಾಗ ಬೆಕ್ಕೂ ಕಣ್ಣು ಮುಚ್ತೈತಿ. ಹಂಗೆ ಹಿಂದಕ್ಕೆ ವಾಂತಿ ಮಾಡ್ಕೊಳ್ಳೋರು ಅದು ವಾಂತಿ ಮಾಡ್ಕೊಳಕ್ಕೆ ಕಣ್ಣು ಮುಚ್ತಾರೆ. ಅವ ಕಣ್ಣು ಮುಚ್ಚಿ ಮಾಡಿ ಹಿಂದೆ ವಾಂತಿ ಮಾಡ್ಕೊಳಾಗ ಪಟಕ್ ನಾನು ಮೊದಲೇನು ಬಿದ್ದಿತ್ತಲ್ಲ ಅದ್ರ ಒಳಗೆ ಇದನ್ನು ಬಿಟ್ಟ. ಬಿತ್ತು ಅಂದ. ಹಿಂಗೆ ನೋಡ್ತಾನೆ,
ಆ ವಾಂತಿ ಮಾಡಿದ್ರಾಗ ಐತೆ ಚಲೋ ಮಾಡಿದೆವು ಮಾರೇ ಹಳ್ಳಿ ನುಂಗಿದ್ದೆ ಇಲ್ಲ ಮತ್ತು ಹಿಂಗೆ ಸುಮ್ಮನೆ ಹಿಂಗೊಂದು ಕಲ್ಪಿತ ಕ್ರಮ, ಇದು ಕಲ್ಪಿತ ಕ್ರಮ ಮಾಡೋದು ಹಿಂಗೆ ಅವನು ಭ್ರಾಂತಿ ಹೋಯ್ತಾ ಇಲ್ಲ. ಹಿಂಗೆ ವೇದಾಂತವು ಕೂಡ ಈ ಪ್ರಪಂಚನೂ ಹಲ್ಲಿ ಇದ್ರಾಗ ಗೋಳು ಆಡ್ಲಕತ್ತೀರಿ ನೀವು, ಇದು ಇಲ್ಲ ಅಂಥೇಳಿ ಆ ವೇದ ಶಾಸ್ತ್ರ ತತ್ವಜ್ಞ ಈ ಶ್ರುತಿವಿ ಇವೆಲ್ಲ ಜ್ಞಾನಿಗಳು ಮತ್ತು ಶ್ರುತಿಗಳು ಇದಕ್ಕೆ ನಿಮ್ಮ ಭ್ರಾಂತಿ ಕಳೆ ಸಲುವಾಗಿ ಒಂದು ಕಲ್ಪಿತ ಕ್ರಮ ಮಾಡ್ಯಾವು. ಅದಕ್ಕೆ ನಿಷ್ಪ್ರಪಂಚಮ್ ಅಂತ ಬಂದೈತೆ ಅಲ್ಲಿ. ನಿಷ್ಪ್ರಪಂಚ ಅಸಂಗ್ ಅಸಂಗ ಐತಿ, ಪರಿಪೂರ್ಣ ಐತಿ. ಅಸಂಗ ಅಂದ್ರೆ ಯಾವ ಸಂಬಂಧನೇ ಇಲ್ಲ ಅಂತ, ಹೌದಿಲ್ಲ? ಸಂಬಂಧ ಗೊತ್ತೈತೆ ನಿಮ್ಗೆ? ಯಾವ್ರ ಸಂಬಂಧ ಅಂದ್ರೆ ನಿಮಗೇನು ಸಂಬಂಧ ಅಂದ್ರೆ ನಮ್ಮ ಅಣ್ಣ ತಮ್ಮ ಮಗ ಮೊಮ್ಮಗ ಅಂತ ಈ ಸಂಬಂಧ ಗೊತ್ತದವ. ಶಾಸ್ತ್ರದಲ್ಲಿ ಅವಲ್ಲ ಅಂದ್ರೆ ಇಲ್ಲಿ ಅಸಂಗತ್ ಹೇಳೋದಕ್ಕೆ ಸಮನ್ವಯ ಆಗಬೇಕಾದ ಸಂಘ ಇಲ್ಲದ್ದು. ಅಂದರೆ ಏನು ಸಂಘ ಅದ? ಸಂಘ ನಮ್ಮ ಸಂಬಂಧ ಅಂದ್ರೆ ಸ್ವಗತ ಸಂಬಂಧ, ಸಜಾತಿಯ ಸಂಬಂಧ, ವಿಜಾತಿಯ ಸಂಬಂಧ, ಶಾಸ್ತ್ರದ ಸಂಬಂಧಿ ಬರ್ತಾವೆ. ಅದಕ್ಕೆ ನಿಜಗುಂಡ್ರು ಹೇಳ್ತಾರೆ, ಸ್ವಗತಾದಿ ಭೇದವಾತ್ಮನೋಳು ಇಲ್ಲ ವ್ಯಂತ್ಯನೇ. ಅದ್ಯಾಂಗ ಅಂತ ಕೇಳಿದರೆ ಗಗನದಂತಿರಿ ನಿರವಯವನಾಗಿ ಅಂತ ಹಿಂಗೆ ಹೇಳ್ತಾರೆ ಅವರು ನಿಜಗುಂಡ್ರು ಜ್ಞಾನ ಪ್ರತಿಪಾದನದಲ್ಲಿ. ಅದು ಆ ರೀತಿ ಅದು ಸಾಮವೇದ ಛಾಂದೋಗ್ಯ ಉಪನಿಷತ್ತಲ್ಲಿ ಬಂದದ್ದಿದು. ಸದೇವ ಸೌಮ್ಯೇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ. ಏಕಂ ಏವ ಅದ್ವಿತೀಯಂ ಅನ್ನಲ್ಲಿ ಸ್ವಗತ ಸಜಾತಿ ವಿಜಾತಿ ಭೇದ ಇಲ್ಲ ಅಂತೇಳಿ ನಿಷೇಧ ಮಾಡ್ತೈತೆ ಅದು. ಈ ರೀತಿ ಅದಕ್ಕೆ ಇಲ್ಲಿ ಅಸಂಗ ಅಂತ ಸ್ವಗತಾದಿ ಸಂಬಂಧರು ಇಲ್ಲದ್ದು, ಅದಕ್ಕೆ ಪರಿಪೂರ್ಣ. ಪರಿಪೂರ್ಣ ಅಂದ್ರೆ ತ್ರಿವಿಧ ಪರಿಚ್ಛೇದ ರಹಿತವಾದದ್ದು. ಚೇತನ ಅಂದ್ರೆ ಚೈತನ್ಯ ಅಂದರೆ ಗೊತ್ತಾಯ್ತಾನೆ. ಚೈತನ್ಯ ಅದಕ್ಕೆ ಅನ್ಬೇಕು ಅಂದ್ರೆ ಅದ್ರ ಲಕ್ಷಣ ಐತಿ. ಜೋ ಜ್ಞಾನ ರೂಪ ಹೈ, घटादि प्रपंच को जानता है, मन इंद्रिय आदि किसी करी भी जानी सकते नहीं, सो चैतन्य ಅಂದ್ರೆ ಯಾವುದು ಜ್ಞಾನ ಸ್ವರೂಪವಿದೆಯೋ, ಘಟಪಟಾದಿ ಸರ್ವ ಪ್ರಪಂಚವನ್ನು ತಿಳಿಯುತ್ತದೆಯೋ, ತಾನು ಮಾತ್ರ ಮನಸ್ಸು ಇಂದ್ರಿಯ ಯಾವುದರಿಂದಲೂ ತಿಳಿಸಿಕೊಳ್ಳುವುದಿಲ್ಲವೋ ಅದಕ್ಕೆ ಚೈತನ್ಯ ಅನ್ನಬೇಕು. ಹಿಂಗೆ ಚೈತನ್ಯದ ಲಕ್ಷಣ ಐತಿದು. ಅದಕ್ಕಿಲ್ಲಿ ಚೇತನ್ ಈ ರೀತಿ ಅಂದ್ರೆ ನಿಷ್ಪ್ರಪಂಚವಾಗಿ ಅಸಂಗವಾಗಿ ಪರಿಪೂರ್ಣವಾಗಿ ಚೈತನ್ಯ ಸ್ವರೂಪ ಆಗಿ ಬ್ರಹ್ಮ ಕಾ ಸ್ವರೂಪ ಹೈ. ಬ್ರಹ್ಮದ ಸ್ವರೂಪ ಹೇಗೈತಿ ಅಂತ ಕೇಳಿ ಹೀಗೈತಿ ನೋಡು ಅಂತ ಹೇಳಿದ್ರು ಅವರು. ಇನ್ನು 243ನೇ ಪ್ರಶ್ನೆ, ಬ್ರಹ್ಮ ಆತ್ಮ ಕಿ ಏಕತಾ ಕೈಸಿ ಹೈ? ಬ್ರಹ್ಮ ಮತ್ತು ಆತ್ಮನ ಏಕತಾ ಐತಿ ಅಂತ ಹೇಳ್ತಿರಲ್ಲ, ಹೇಗೈತಿ ಅದು ಏಕತಾ ಅಂತ ಕೇಳಿದರೆ सच्चिदानंद ऐश्वर्य रूप स्वरूप सदा विद्यमान ब्रह्म आत्मा की एकता है. ಏನಂದ್ರು ಬ್ರಹ್ಮ ಆತ್ಮರ ಏಕತಾ ಹೇಗೈತಿ ಅಂತ ಕೇಳ್ಯಾನು. ಅದಕ್ಕೆ 243ನೇ ಪ್ರಶ್ನೆದಲ್ಲಿ ಅದಕ್ಕೆ ಉತ್ತರ ಹೇಳ್ತಾರೆ, ಸಚ್ಚಿದಾನಂದ ಐಶ್ವರ್ಯ ಸ್ವರೂಪ. ಐಶ್ವರ್ಯ ಸ್ವರೂಪ ಅಂದ್ರೇನು?
ಸ್ವತಂತ್ರ ಸ್ವರೂಪ. ಹಾಂ, ಅಂದ್ರೆ ಸ್ವತಂತ್ರ ಅನ್ನೋದು ಈಗ ನೀ ಸ್ವತಂತ್ರದೇ ಇಲ್ಲ. ಹಾಂ, ಈಗ ಬರೀ ಹೇಳ್ತಿ ಆ ಕಡೆ ಹೋಗ್ಯಾಳ ಅಂದ್ರೆ ಇಲ್ಲ ಇನ್ನು ಲಗ್ನ ಆಗ್ಲಾರ್ದವನು ಕೂಡ ಸ್ವತಂತ್ರ ಇಲ್ಲ. ಹಾಂ, ಕರ್ಮಾನುಬಂಧೀನಿ ಮನುಷ್ಯಲೋಕೆ, ಬಂಧನಕ್ಕೊಳಗದಾರೆ ಎಲ್ಲರೂ. ಕರ್ಮ ಬಂಧನ ಐತಿಲ್ಲೋ, ಏನು ಮಾಡೋದು ನನ್ನ ಕರ್ಮ ಅತ ನಾವು ಹಿಂಗೆ ಯಾಕೆ ಆಯಿತು ಅಂದ್ರೆ ನನ್ನ ಕರ್ಮ ಅದು. ಯಾರಿಗೂ ಬಿಟ್ಟಿಲ್ಲ ಅದು, ಹೌದಿಲ್ಲ? ಅದೇ ಬಂಧನದೊಳಗದಾನೆ. ಯಾವ ಬಂಧನಕ್ಕೂ ಒಳಗಾಗದೆ ಇದ್ದುದೇ ಸ್ವತಂತ್ರ. ಮನುಷ್ಯ ಅಂತೀನಿ ನಾ ಸ್ವತಂತ್ರದೇನತಾನವ, ಎಲ್ಲಿ ಸ್ವತಂತ್ರ ಇರ್ತೀನಿ? ನಿನ್ನ ಈಶ್ವರ ಬ್ರಾಹ್ಮಯನ್ ಯಂತ್ರಾರೂಢಾನಿ ಮಾಯ ಅಂತ ಗೀತೆಯಲ್ಲಿ ಹೇಳ್ತಾನವ. ಈ ಗೊಂಬೆಗಳನ್ನು ಕುಣಿಸುವಾಗ ದಾರ ಕಟ್ಟಿ ಹೆಂಗೆ ಗೊಂಬೆ ಕುಣಿಸ್ತಾರಲ್ಲ, ಹಂಗೆ ಈಶ್ವರ ನಿಮಗೆ ಪ್ರಾರಬ್ಧ ಕರ್ಮನ್ನು ದಾರ ಕಟ್ಟಿ ನಿಮ್ಮನ್ನು ಕುಣಿಸ್ಯಾಡ್ತಾನೆ. ಎಲ್ಲಿ ಸ್ವತಂತ್ರದಿ ನಿನ್ನ ಕಟ್ಟಿ ಹಾಕ್ಯಾನಲ್ಲಿ. ಆದ್ದರಿಂದ ಯಾವಾಗ ಮುಕ್ತ ಆಗ್ತಾನೆ ಆವಾಗ ಸ್ವತಂತ್ರ. ಎದಕ್ಕೂ ಒಳಗಿಲ್ಲ ಅವ, ಯಾವ ದೇವರಿಗೂ ಒಳಗಿಲ್ಲ, ಯಾವ ವೇದಶಾಸ್ತ್ರಗಳಿಗೂ ಒಳಗಿಲ್ಲ, ಎಲ್ಲರ ಮೇಲೆ ಸ್ವತಂತ್ರವಾಗಿದ್ದಾರೆ. ಹೇಗೈತೆ ಅದು? ಐಶ್ವರ್ಯ ಪದ ಅಂತ ಹೆಂಗೆ, ಅದನ್ನ ಪದ ಹೆಂಗೆ ಹೇಳ್ಯಾರ ಪದ? ಐಶ್ವರ್ಯ ಅಂತ ಹೇಳಿ ಪದ ಐಶ್ವರ್ಯ ಅಂದ್ರೆ ಸಂಪತ್ತು, ಹೌದಲ್ಲ? ಐಶ್ವರ್ಯ ಅಂದ್ರೆ ಈಗ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ರಾಜಕೀಯ ಇದ್ರೆ ಐಶ್ವರ್ಯ ತರ ಅವ್ರಿಗೆ. ಬೆಳ್ಳಿ ಬಂಗಾರ ನೀವು ಅನ್ನೋದೇನು, ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಹೊಲ ಮನೆ ಬಿಲ್ಡಿಂಗ್ ಎಲ್ಲ ಇದ್ರೆ ಐಶ್ವರ್ಯ ತರ. ಅದಕ್ಕೆ ಅದು ಬಂಧನ, ಅದು ಐಶ್ವರ್ಯ ಅಲ್ಲದು. ಇನ್ನೊಂದು ನಿಮಗೆ ಹೇಳ್ಬೇಕಂದ್ರೆ ಶಮದಮಾದಿ ಷಟ್ ಸಂಪತ್ತಿ ಅನ್ನೋದು ಇದು 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 ಸಂಪತ್ತಿದೆ. ಶಮ ಮನೋನಿಗ್ರಹ, ದಮ ಇಂದ್ರಿಯ ನಿಗ್ರಹ, ಇವು ಎಲ್ಲ ಇವು ಷಟ್ ಸಂಪತ್ತಿ. ಇವು ಯಾವನಲ್ಲಿದಾವು? ಅವ ಸಂಪತ್ತು ಉಳ್ಳವ, ಅವ ಐಶ್ವರ್ಯ ಉಳ್ಳವ. ತಿಳಿತಾನೆ? ವೈರಾಗ್ಯದಿಂದ ಅಧಿಕ ಸಂಪದ ಸುಖ ಮುಂಟೆ ಅಂತ ವೈರಾಗ್ಯದಿಂದ ಅಧಿಕ ಸಂಪದ ಸುಖ ಮುಂಟೆ ಅಂತ ಅದನ್ನು ಕರೆಕ್ಟ್. ಯಾಕಂದ್ರೆ ಇನ್ನೊಂದು ಏನೈತೆ ಅಂದ್ರೆ ತೃಪ್ತಿರ್ತಾನವ. ಈಗ ನಿಮ್ಮ ಮಂತ್ರಿ ಮಂಡಳ ನೋಡು, DK ಶಿವಕುಮಾರ್ ನೋಡು, ಯಾರ್ಯಾರನ್ನ ನೋಡ್ತೀನಿ ನೋಡು, ಎಷ್ಟು 100 ಕೋಟಿ 1000 ಕೋಟಿಯೋ ಇಟ್ಟಿದ್ರು ಬಡ್ಕೋತಾವ. ಹಗ್ಲ ರಾತ್ರಿ ನಿದ್ದಿಲ್ಲ, ನಿರಳಿಕಿಲ್ಲ. ಅದು ಏನದು? ಅದು ಸಂಪತ್ತ? ಯಾವುದು ನಮಗೆ ದುಃಖ ಕೊಡ್ತೈತಿ ಅದು ಸಂಪತ್ತು ಏನದ? ಅದು ದುಃಖ ಕೊಡ್ತೈತಿ. ಅದು ಏನೋ ದುಃಖ ಅಂತ ಇದಕ್ಕೆ ಪ್ರತ್ಯಕ್ಷ ಕರೆದಾರ, ಶಾಸ್ತ್ರಗಳು ಕರೆದಾವ ಅದು. ಇದೆಲ್ಲ ದುಃಖ ಸ್ವರೂಪ ಅದು. ನಾವು ಸಂಪತ್ತತ್ತೆ ಅದನ್ನು ಕರಿತೀವಲ್ಲ, ಅದು ದುಃಖನೇ ಐತಿ. ಆದ್ದರಿಂದ ಇವಾಗೇನೈತಲ್ಲ, ಅಥವಾ ಇನ್ನು ಬರೇ ವೈರಾಗ್ಯ ಉಳ್ಳದ ಹೇಳಿದ್ರಿ ನೀವು. ಆದರೆ ಇಲ್ಲಿ ಜ್ಞಾನಿ ಮಾತೈತಿ. ಇಲ್ಲಿ ಈ ಜ್ಞಾನಿ ಇದ್ದವ ಏನಿರ್ತಾನಲ್ಲ, ಅವ ಕೃತಕೃತ್ಯಿರ್ತಾನೆ, ತೃಪ್ತಿರ್ತಾನೆ. ಅವ ಏನೂ ಬೇಕಾಗಿಲ್ಲ, ನನಗೆ ಬೇಕನ್ನೋದೇ ಇಲ್ಲ. ಹಿಂಗದ.
ಅಂದ ಮೇಲೆ ಮತ್ತು ಗಾಡಿ ಫುಲ್ ತುಂಬೈತೆ ಅದು ಇನ್ನೊಂದು ಏನು ಬೇಕನ್ನೋದು ಇಲ್ಲ ಹೌದಿಲ್ಲ. ಮನಸ್ಸು ತೃಪ್ತವಾಗಿ ಶಾಂತವಾಗಿ ಸಮಾಧಾನವಾಗಿರ್ತೈತಿ. ಇವು ಸುಖಿ. ಶಾಸ್ತ್ರ ಹೇಳ್ತೈತಿ ಜಗತ್ತಿನಲ್ಲಿ ಇಬ್ಬರ ಸುಖಿಗಳದಾರ. ಯಾರವರು? ಒಬ್ಬ ಜ್ಞಾನಿ, ಒಬ್ಬ ತೊಟ್ಟಲ್ದಾಗಿನ ಕೂಸ. ಇವರು ಸುಖಿ. ಯಾಕಂದ್ರೆ ಅದಕ್ಕೂ ಯಾವ ಚಿಂತೆ ಇಲ್ಲ, ಇವ್ಗೆ ಯಾವ ಚಿಂತೆ. ಉಳಿದವ್ರಿಗೆಲ್ಲ ಚಿಂತೆ ಮಾಡಿ ಸಾಯ್ತಾವ. ಹೀಗದ. ಆದ್ದರಿಂದ ಅದಕ್ಕೆ ಇಲ್ಲಿ ಐಶ್ವರ್ಯ ಅಂತ ಕರೆದಾರ ಅವರು. ಏನಾಯ್ತು? ಸಚ್ಚಿದಾನಂದ ಐಶ್ವರ್ಯ ಸ್ವರೂಪ. ಪಾರಮಾರ್ಥದಲ್ಲಿ ಇದೇ ಐಶ್ವರ್ಯಪ್ಪ. ಯಾಕಂದ್ರೆ ಭಾರಿ ಅವನಂಥ ಸುಖಿನೇ ಯಾವನು ಇಲ್ಲಲ್ಲ. ಹಿಂಗೆ ಅದಕ್ಕೆ ಪ್ರಮಾಣವೂ ಐತೆ. ಅದಕ್ಕೆ ನ ಸುಖಂ ದೇವರಾಜಸ್ಯ ನ ಸುಖಂ ಚಕ್ರವರ್ತಿನಃ ಯತ್ ಸುಖಂ ವೀತರಾಗಸ್ಯ ಮುನೇರೇಕಾಂತವಾಸಿನಃ. ಏನು ಹೇಳ್ತದೆ? ನ ಸುಖಂ ದೇವರಾಜಸ್ಯ ಅಂದ್ರೆ ದೇವತೆಗಳಿಗೆ ರಾಜ ಇಂದ್ರ. ಅವನು ದೇವತೆಗಳ ಮೇಲೆ ರಾಜ. ಅವನಿಗೂ ಈ ಸುಖ ಇಲ್ಲ. ಈ ಒಬ್ಬ ಜ್ಞಾನಿಗೆ ಏಕಾಂತದಲ್ಲಿದ್ದುಕೊಂಡು ಏನು ಆತ್ಮಾನಂದದಲ್ಲಿ ಅದನ್ನಲ್ಲ, ಆ ಸುಖ ಆ ಇಂದ್ರನಿಗೂ ಇಲ್ಲ. ಅವನಿಗೂ ಚಿಂತಿನ ಮತ ಬಂದು ನಾನು ಎಲ್ಲಿ ಇಂದ್ರ ಪದವಿ ತಗೋತಾನೋ ಏನು ಮಾಡ್ತಾನೋ ಹತ್ಯೆ ಇರ್ತೈತೆ ಅವಕ್ಕೊಂದು ಚಿಂತೆ. ನ ಸುಖಂ ದೇವರಾಜಸ್ಯ ನ ಸುಖಂ ಚಕ್ರವರ್ತಿನ. ಇಲ್ಲಿ ಈ ಭೂಲೋಕದ ರಾಜರು ಯಾವ ಬಂದು ನನಗೇನು ಮಾಡ್ತಾನೋ ಗೊತ್ತಿಲ್ಲ. ಅದು ಹೋಗೋದಿರಲಿ. ಇನ್ನೊಂದು ಈ ರಾಜರದು ಕೂಡ ಇನ್ನೊಬ್ಬ ರಾಜ ಬಂದು ಈಗ ಭಾರತ ನೋಡಿ ಗೋಳಾಡ್ತೈತಿ. ಇಲ್ಲೋ ಈ ಕಡೆ ಚೀನಾನು ಇದು ಮಾಡ್ಲಕತ್ತೈತಿ, ಈ ಕಡೆ ಪಾಕಿಸ್ತಾನ ಇದು ಮಾಡ್ಲಕತ್ತೈತಿ. ಹೌದಿಲ್ಲ? ಅದಕ್ಕಾಗಿ ನ ಸುಖಂ ಚಕ್ರವರ್ತಿನ ಮುನೇ ಯತ್ ನ ಸುಖಂ ದೇವರಾಜಸ್ಯ ನ ಸುಖಂ ಚಕ್ರವರ್ತಿನ ಯತ್ ಸುಖಂ ವೀತರಾಗಸ್ಯ ಮುನೇರೇಕಾಂತವಾಸಿನ. ಏಕಾಂತದಲ್ಲಿದ್ದುಕೊಂಡು ತನ್ನ ಆತ್ಮಾನಂದದಲ್ಲಿ ಯಾವ ಅದ ನೋಡು, ಅವನಿಗಿದ್ದಂಥ ಸುಖ ಆ ದೇವತೆಗಳಿಗೆ ರಾಜನಾದ ಇಂದ್ರನಿಗೂ ಇಲ್ಲ, ಈ ಮನುಷ್ಯ ಲೋಕದಲ್ಲಿ ಇದ್ದಂಥ ಈ ರಾಜನಿಗೂ ಇಲ್ಲ. ಅಂಥ ಸುಖ ಈ ಜ್ಞಾನಿ ಪುರುಷನಿಗೆ ಇರ್ತದೆ. ಮತ್ತು ಉಳ್ದವ್ರನ್ನೇನು ಮಾಡ್ತಿ? ಏನು ತೊಗೊಂಡು ಏನು ಹೇಳಿ? ಯಾವ ಸಂಪತ್ತು? ಏನು ನೀನು ಸಂಪತ್ತು ಈ ದೇಶದ ರಾಜನೋ ಏನು ದೇವಲೋಕದ ರಾಜನ ಸಂಪತ್ತು? ಅಂದ ಮೇಲೆ ಅವು ಸಂಪತ್ತು ಅನ್ನೋದು ದುಃಖ ಐತಿ. ऐश्वर्य रूप सदा विद्यमान ब्रह्म आत्मा की एकता कैसी है ಅಂತ ಕೇಳ್ಯಾನ. सच्चिदानंद ऐश्वर्य स्वरूप सदा विद्यमान ब्रह्म आत्मा की एकता है ಅಂದರೆ ಸಚ್ಚಿದಾನಂದ ಸ್ವರೂಪವಾಗಿ ಐಶ್ವರ್ಯ ಸ್ವರೂಪವಾಗಿ ಸದಾ ವಿದ್ಯಮಾನ ಅಂದರೆ ಯಾವಾಗಲೂ ಇರುವುದಾಗಿ ಬ್ರಹ್ಮಾತ್ಮರ ಏಕತ್ವ ಇದೆ. ಅಂದಮೇಲೆ ಇಲ್ಲಿ ಆತ್ಮಂದು ಮತ್ತು ಬ್ರಹ್ಮದ್ದು ಲಕ್ಷಣಗಳು ಸಮಾನವಿದ್ದರಿಂದ ಅವರ ಏಕತಾ ಐತಿ. ಹೇಗೆ? 244ನೇ ಪ್ರಶ್ನೆ. ಜ್ಞಾನ ಕಾ ಸ್ವರೂಪ ಕ್ಯಾ ಹೇ? ಜ್ಞಾನದ ಸ್ವರೂಪ ಏನು ಅಂತ ಕೇಳ್ಯಾರ. ಯಾಕೆ ಹಂಗೆ ಕೇಳ್ಯಾನ? ಯಾಕೆ ಹಂಗೆ ಕೇಳ್ಯಾನಂದ್ರೆ ಜ್ಞಾನ ಅಂದ್ರೆ ಒಂದು ಘಟ ಜ್ಞಾನವೂ ಐತಿ. ಹೌದಿಲ್ಲ? ಇದಕ್ಕೆ ನಮ್ಮ ಜ್ಞಾನದ ಸ್ವರೂಪ ಅನ್ನೋದು. ಮತ್ತು ಸಾಂಖ್ಯರು ಕೂಡ ಜ್ಞಾನ ಹೇಳ್ಯಾರ. ಪ್ರಕೃತಿ ಪುರುಷ ವಿವೇಕಕ್ಕನ ಜ್ಞಾನ ಅಂದಾರ ಅವರು. ಮತ್ತು ನೈಯಾಯಿಕರು ಜ್ಞಾನ ಅಂತ ಹೇಳ್ತಾರೆ. ಅದಕ್ಕೆ
ಅವರು ಜ್ಞಾನ ಅಂತ ಎದಕ್ಕಂತಾರ ಅಂದರೆ ನಿಂದ್ರ ವಿವೇಕ ಜ್ಞಾನಕ್ಕೆ ಜ್ಞಾನ ಹಾಂ ಆತ್ಮ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ. ಆತ್ಮ ಇತರ ಪದಾರ್ಥ ಹಾಂ ಅವ್ರ ಜ್ಞಾನದ ಲಕ್ಷಣ ಮಾಡ್ತಾರೆ. ಭಿನ್ನಪಡಿಸಿ ಆತ್ಮ ಇತರ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ ಅಂದ್ರೆ ಅದಕ್ಕೆ ನೋಡಿ ತತ್ವಜ್ಞಾನ ಅದು ಮತ್ತು ಬರೀ ಜ್ಞಾನ ಅಂದಿಲ್ಲ ಅವರು. ತತ್ವಜ್ಞಾನ ಅಂತ ನಮ್ಮ ವೇದಾಂತ ಅದಕ್ಕೆ ಗೊತ್ತೇನೆ ತತ್ವಜ್ಞಾನ ತತ್ವಜ್ಞಾನ ಅಂತ ಅವರು ಆತ್ಮ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ ಅಂತ ನೈಯಾಯಿಕರು ಅಂದಾರ. ತತ್ವಜ್ಞಾನ ಅಂತ ಎದಕ್ಕೆ ಅನ್ಬೇಕಂದ್ರೆ ಆತ್ಮ ಇತರ ಪದಾರ್ಥ ಭಿನ್ನ, ಇತರ ಪದಾರ್ಥ ಷೋಡಶ ಪದಾರ್ಥಗಳನ್ನು ಒಪ್ತಾರೆ, ಅವುಗಳಿಗಿಂತ ಭಿನ್ನ ಆತ್ಮ ಅದಾನ ಅನ್ನೋದಕ್ಕೆ ಜ್ಞಾನ ತರ ಅವರು. ಭೇದ ಜ್ಞಾನನ ಆಯ್ತಲ್ಲ ಅದು, ಅದು ಬೇರೆ ಇದು ಬೇರೆ ಇದು ಬೇರೆ ಅದು ಬೇರೆ ಅಂತಂದದ್ದು, ಅದಕ್ಕೆ ತತ್ವಜ್ಞಾನ ಅಂತಾರೆ. ನಮ್ಮಲ್ಲಿ ವೇದಾಂತದಲ್ಲಿ ತತ್ವಜ್ಞಾನತೆ ಅದಕ್ಕಂತಾರಂದ್ರೆ ಜೀವ ಬ್ರಹ್ಮಕ ಅಭೇದ ಗೋಚರ ಅಂತಃಕರಣಕ್ಕೆ ಅಪರೋಕ್ಷ ವೃತ್ತಿಗೂ ತತ್ವಜ್ಞಾನ ಅಂತಾರೆ. ಜೀವ ಬ್ರಹ್ಮಕ ಅಭೇದ ಗೋಚರ, ಜೀವ ಬ್ರಹ್ಮಕ ಅಭೇದ ಗೋಚರ जीव ब्रह्म का अभेद गोचर अंतःकरण की अपरोक्ष वृत्ति को, अंतःकरण की अपरोक्ष वृत्ति को, अंतःकरण की अपरोक्ष वृत्ति को तत्वज्ञान कहे. तत्वज्ञान ಅದೇ ಕನ್ನಡದಾಗಂದ್ರೆ ಜೀವ ಬ್ರಹ್ಮಕ ಅಭೇದ ಗೋಚರ ಅಂದ್ರೆ ಜೀವ ಬ್ರಹ್ಮರ ಅಭೇದವನ್ನು ಮಾಡುವಂಥ ಜೀವ ಬ್ರಹ್ಮಕ ಅಭೇದ ಗೋಚರ, ಜೀವ ಬ್ರಹ್ಮರ ಅಭೇದವನ್ನು ವಿಷಯೀಕರಿಸ್ತಕ್ಕಂಥ ಅಂತಃಕರಣದ ವೃತ್ತಿಗೆ ಅಪರೋಕ್ಷ ಅದು ಅಪರೋಕ್ಷ जीव ब्रह्म का अभेद गोचर जीव ब्रह्म का अभेद गोचर अंतःकरण की अपरोक्ष वृत्ति का तत्वज्ञान अंतर. जीव ಬ್ರಹ್ಮರನ್ನು ಅಭೇದಗೊಳಿಸುವಂಥ ಅಂತಃಕರಣದ ಅಪರೋಕ್ಷ ವೃತ್ತಿಗೆ ತತ್ವಜ್ಞಾನ ಅಂತಾರೆ. ಅಂದ್ರೆ ಜೀವ ಬ್ರಹ್ಮರ ಅಭೇದ ಗೋಚರ ಜ್ಞಾನ ಅದು ಭಾಳ ಅಂದ್ರೆ ಅಪರೋಕ್ಷ ಇರಬೇಕು. ಹೀಗೈತಿ ಭಾಳ ಮಂದಿಗೆ ಪರೋಕ್ಷ ಜ್ಞಾನ ಇರ್ತೈತಿ, ಅದು ನನಗೆ ಜ್ಞಾನ ಆಗೈತೆ ಅದು ಜಿಗಿದಾಡ್ತೈತ ನಾವು. ಅದರಿಂದ ಮುಕ್ತಿ ಆಗೋದಿಲ್ಲ ಪರೋಕ್ಷ ಜ್ಞಾನದಿಂದ. ಅದಕ್ಕಾಗಿ ಈ ತತ್ವಜ್ಞಾನದ ಲಕ್ಷಣ ಹಿಂಗೆ ವೇದಾಂತದಲ್ಲಿ ಮಾಡೈತಿ ಹಂಗೆ ಎಲ್ಲಿ ಅದಕ್ಕೆ ಜ್ಞಾನ ಕಾ ಸ್ವರೂಪ ಕ್ಯಾ ಅಂದ್ರೆ ಘಟಜ್ಞಾನ ಅದು ಜ್ಞಾನ ಅಲ್ಲ, ಸಾಂಖ್ಯರ ಜ್ಞಾನ ನೈಯಾಯಿಕರ ಜ್ಞಾನಗಳು ಕೂಡ ಅದಾವೆ. ಅವುಗಳಿಗಿಂತ ಭಿನ್ನವಾದ ಯಾವ ಜ್ಞಾನ ಅಂದ್ರೆ जीव ब्रह्म के अभेद निश्चय, जीव ब्रह्म के अभेद का निश्चय ज्ञान का स्वरूप है. जीव ब्रह्मरನ್ನು ಅಭೇದ ನಿಶ್ಚಯ ಮಾಡಿರ್ಬೇಕು. ಅಂದರೆ ಜೀವ ಅಂದರೆ ಬ್ರಹ್ಮ, ಬ್ರಹ್ಮ ಅಂದರೆ ಜೀವ, ಜೀವ ಬ್ರಹ್ಮರ ಏಕತ್ವ ಬೇರೆ ಅಲ್ಲ. ಹಾಂ, ಹೀಗೆ ಅಭೇದ ನಿಶ್ಚಯ ಆಗಿರ್ಬೇಕು, ಎರಡು ಒಂದ ಅಂತೇಳಿ. ಅದಕ್ಕೆ ಅಭೇದ ದರ್ಶನಂ ಜ್ಞಾನಂ ಅಂತ ಹಿಂಗೆ ಹೇಳ್ಯಾರ ಅವರು. ಅದಕ್ಕೆ ಇದು ಜ್ಞಾನದ ಸ್ವರೂಪ ಈ ರೀತಿ ಐತಿ. ಇನ್ನು ಮೇಲೆ
245ನೇ ಪ್ರಶ್ನೆ. ज्ञान का साक्षात अंतरंग साधन क्या है ಅಂದರೆ ಸಮೀಪವರ್ತಿ का ಜ್ಞಾನದ ಸಾಕ್ಷಾತ್ ಅಂತರಂಗ ಸಾಧನೆ ಯಾವುದು ಅಂತ ಕೇಳ್ಯಾನ. ಬ್ರಹ್ಮನಿಷ್ಠ ಹಾಂ, ಅಂದರೆ ಜ್ಞಾನದ ಸಾಕ್ಷಾತ್ ಅಂತರಂಗ ಸಾಧನ उत्तर ಹೇಳ್ತಾರ ब्रह्मनिष्ठ गुरु के मुख से, ब्रह्मनिष्ठ गुरु के मुख से महावाक्य के अर्थ का श्रवण ज्ञान का साक्षात अंतरंग साधने. ಏನಂತಾರ ಪ್ರಶ್ನೆ ಏನು ಮಾಡ್ಯಾನ, ಜ್ಞಾನದ ಸಾಕ್ಷಾತ್ ಅಂತರಂಗ ಸಾಧನೆ ಯಾವುದು ಅಂತ ಕೇಳ್ಯಾನ. ಬ್ರಹ್ಮನಿಷ್ಠ ಗುರುವಿನ ಮುಖದಿಂದ ಮಹಾವಾಕ್ಯದ ಅರ್ಥದ ಶ್ರವಣ. ಮಹಾವಾಕ್ಯ ಅಷ್ಟ ಅಲ್ಲ, ಆ ಮಹಾವಾಕ್ಯಕ್ಕೆ ಅರ್ಥ ಏನು ಅದು ತಿಳ್ಕೊಬೇಕಲ್ಲ. ಬರೀ ವಾಕ್ಯ ತಿಳಿದ್ರೆ ಶಾಸ್ತ್ರ, ಬರೀ ಶಾಸ್ತ್ರದ ಶಬ್ದ ಕೇಳಿರ್ತಾನೆ. ಇಲ್ಲೇ ಎಷ್ಟೋ ಶಬ್ದ ಅವ ಹೇಳ್ತಾನೆ, ಅದನ್ನು ಹಿಂಗಂದ್ರೆ ಏನಂದ್ರೆ ಗೊತ್ತಿರ್ತಾನೆ. ಮತ್ತು ಅದನ್ನು ತಿಳ್ದಂಗೆ ಆಯ್ತಾ. ಅದಕ್ಕೆ ಅರ್ಥದ್ದು ಜ್ಞಾನ ಇರಬೇಕು ಅವಾಗ. ಬರೀ ಮಹಾವಾಕ್ಯ ಯಾರಿಗೆ ಗೊತ್ತಿಲ್ಲ. ತತ್ವಮಸಿ ಅನ್ನೋದು ಸುಮ್ಮ ದನಕಾಯಿ ಹುಡುಗನು ಹೇಳ್ತಾನೆ. ಆದ್ರೆ ಅದಕ್ಕೆ ನಿಜಗುಂಡ್ರು ಹೇಳ್ತಾರೆ ಜ್ಞಾನ ಅಷ್ಟು ಎಲ್ಲ ಪೂರ ಅದು ಪೂರ ಹೆಂಗೆ ಬೇಕು ಹಂಗೆ ನಮಗೆ ಪೂರ ಅದು ಅದೇನು ಇದಾಗಿ ಹೋಗೈತೆ. ಅದು ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನೇ ಕೂಡಿ ನಿಜ ಕೈವಲ್ಯ ಬಹುದು ಗುರು ಹಿಡಿದು. ಅಲ್ಲಿ ಹೇಳ್ಯಾರ ನೋಡು, ಗುರು ಹಿಡಿದು ಅಂತೇಳಿ. ಗುರುವಿನ ಮುಖದಿಂದನೇ ಏನು ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನೇ. ತತ್ವಮಸಿ ವಾಕ್ಯ ಅಟ್ಟ ಇಲ್ಲ, ತತ್ವಮಸಿ ವಾಕ್ಯದ ಅರ್ಥವನ್ನೇ ನೋಡು ತಿಳಿ. ಎಲ್ಲಿ? ಗುರುಮುಖದಿಂದ ಗುರು ಹಿಡಿದು. ಕೂಡಿ ನಿಜ ಕೈವಲ್ಯ ಬಹುದು ಗುರು ಹಿಡಿದು. ನೋಡು, ಕೂಡಿ ಆಗಲೇ ನಿಜ ಕೈವಲ್ಯ ಮೋಕ್ಷ ನಿನಗೆ ಆಗಿಬಿಡ್ತದೆ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದ ಆಗಲೇ ಹೌದು ನನಗೆ ಮುಕ್ತಿ. ಭಾಳ ಹಗರೈತೆ. ಅದ ಹಗರೈತೆ ಕರೆ, ಅದು ಗುಡ್ಡದಟ್ಟಿ ಇದು ಹಾಕೋತೈತೆ. ಅದು ಇಲ್ಲಿ ಎಲ್ಲಿಯಾದರೂ ಶ್ರೋತಿಗೆ ಬ್ರಹ್ಮನಿಷ್ಠ ಅಂತ ಹೇಳ್ತಿದ್ರು, ಇಲ್ಲಿ ಬರೀ ಬ್ರಹ್ಮನಿಷ್ಠ ಗುರು ಅಂತ ಅಂದಾರಂತ. ಅದು ಉತ್ತಮ ಅಧಿಕಾರಿ ದೃಷ್ಟಿಯಿಂದ ಹೇಳ್ಯಾರ. ಶಾಸ್ತ್ರ ಅದು ಅದರ ತಾತ್ಪರ್ಯ ತಿಳ್ಕೊಬೇಕಿಷ್ಟೇ. ತಿಳಿತಾ? ಸಂಶಯ ಯಾರಿಗೆ ಬರ್ತೈತಿ? ಉತ್ತಮನಿಗೆ ಬರೋದಿಲ್ಲ. ತಿಳಿತಾ? ಕನಿಷ್ಠ ಅಧಿಕಾರಿಗಿನ ಅನೇಕ ಸಂಶಯ ಬರ್ತಾವೆ. ಇನ್ನು ಅವನು ಬಂದ ಸಂಶಯಗಳನ್ನೆಲ್ಲ ಪರಿಹಾರ ಮಾಡಬೇಕು. ಅದಕ್ಕೆ ಬ್ರಹ್ಮನಿಷ್ಠ ಗುರುನೂ ಬೇಕು. ಅಂಥವ್ರನ್ನ ಉದ್ಧಾರ ಮಾಡಬೇಕಾದ್ರೆ ಏನು ಉತ್ತಮ ಗುರುವಿಗೆ ಏನು ಜರೂರು ಇಲ್ಲ. ಅಷ್ಟೇ. ಹೆಂಗೈತೆ ಅದು. ಅದಕ್ಕಾಗಿ ಇಲ್ಲಿ ಬ್ರಹ್ಮನಿಷ್ಠ ಗುರುಕೆ ಅದು ಮುಖ್ಯ ಐತಿ. ಭಾಳ ಶಾಸ್ತ್ರ ಬಲ್ಲವದಾನ ಕರೆ. ಬ್ರಹ್ಮನಿಷ್ಠ ಆ ಬ್ರಹ್ಮಜ್ಞಾನ ಇಲ್ಲ ಅವಾಗ. ಅಂದ್ರೆ ಎದಕ್ಕೆ ಬರ್ತದ? ಅದು ತಾನೇ ಉಪವಾಸ ಐತೆ. ಅದು ಇನ್ನೊಬ್ರಿಗೇನು ಆಗ್ತಾನೋ ಹಿಂಗದ. ಮತ್ತು ಬರೇ ಶಾಸ್ತ್ರ ಒಣ ಅದು 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 ಏನೂ ಇಲ್ಲ. ಮೊದಲು ಇದು ಅಂದ್ರೆ ತಾರ ಮುಕ್ತ ಅಕ್ಕಾನ ಕಮ್ಸೆ ಕಮ್ಮಿ ಇನ್ನೊಬ್ರನ್ನ ಬಿಡೆ. ಹೌದಿಲ್ಲ? ತನಗೆ ಅಪರೋಕ್ಷ ಜ್ಞಾನ ಇತ್ತಂದ್ರೆ, ಬ್ರಹ್ಮಜ್ಞಾನ ಇತ್ತಂದ್ರೆ ತನಗರ ಸುಖ ಆಕತಿ, ಮುಕ್ತ ಆಗ್ತಾನೆ. ಮತ್ತು ಅದೇ ಇಲ್ಲ, ಬರೀ ಒಂದಿಟ್ಟು ಶಾಸ್ತ್ರ ಕಲ್ತ್ಕೆ ಬರೀ ಅದ್ರಾಗ ಹೋಗ್ಬಿಡ್ತಾವ, ಬರೀ ಶಾಸ್ತ್ರದಾಗ ಹೋಗ್ತಾವ. ಹಾಂ, ಅಲ್ಲ ನೀನು ಅದಕ್ಕೆ ದರ್ವಿ ಅಂದಾರ. ದರ್ವಿ ಅಂದ್ರೆ ಸೌಟ ಚಮಚೆ. ಬರೀ ಪಾಯಸದೊಳಗನ ತಿರುಗಾಡ್ತೈತೆ ಕರೆ, ಅದ್ರದ್ದು ಏನು ಟೇಸ್ಟಾಗಿ ಗೊತ್ತಿಲ್ಲ, ಅದು ಸುಖನೇ ಗೊತ್ತಿಲ್ಲ ಅದಕ್ಕೆ. ಹಾಂ,
ಹಿಂಗಿರ್ತಾರೆ, ಏನೂ ಗೊತ್ತಿಲ್ಲ. ಅಲ್ಲ ನೀನು ಅದನ್ನು ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯುವರೆ. ಬಿಡು ಬಿಡು ಬಾ. ಹಾಂ, ಬಿಡು ಬಿಡು ಬಾಹ್ಯದಳು ಡಂಬವ ಮಾನಸದೋಳು ಎಡೆ ಬಿಡೋದಿರು ಶಂಭುವ. ಜನರೇನು ಬಲ್ಲರು ಒಳಗಾಗುತ್ತೇವೆ, ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತೇಳಿ. ಹೀಗಾಗಿ ಬರೀ ಜನರು ಮೆಚ್ತೇನೆ ಅಂದರೆ ಅದಕ್ಕೆ ಬರ್ತದೆ, ನಿನಗೆ ಸುಖ ಇಲ್ಲ, ಏನು ಮಾಡ್ತೀವಿ? ಹೀಗಾಗಿ ಬಹಿರ್ಮುಖ ಆಗಿಬಿಡ್ತಾರೆ ಮಂದಿ. ಹಂಗಾಗಿ ತನಗೂ ಸುಖ ಇಲ್ಲ, ಇನ್ನೊಬ್ರಿಗೆ ಸುಖ ಇಲ್ಲ, ಹಾಳಾಗಿ ಹೋಗ್ತಾವೆ. ಹಿಂಗೆ ಏನು ಮಾಡ್ಬೇಕು? ತನ್ನ ಮೊದಲು ಅರಿಯುವುದು, ಮೊದಲು ತನ್ನ ತಿಳ್ಕೊಂಡು ಮುಂದೆ ಏನಾರ ಆಗಲಿ ಮಾಡೋ ಕೆಲಸ ಮಾಡಿ ಮುಗಿಸ್ಕೊತ್ತು ಬಿಡ್ಬೇಕು. ಹೆಂಗದು ಪರಂಪರಾಗತ ಜ್ಞಾನ ಕಾ ಸಾಕ್ಷಾತ್ ಅಂತರಂಗ. ಹಾಂ, ಇದು ಎಲ್ಲಿ ಗೊತ್ತು? ಹಾಂ, ಸಾಕ್ಷಾತ್ ಅಂತರಂಗ ಸಾಧನ. ಹಾಂ, ಎಲ್ಲಿ ಬಾ? ब्रह्मनिष्ठ गुरु। हाँ, मुख्य से महावाक्य का अर्थ का श्रवण ज्ञान का साक्षात अंतरंग साधन है। हाँ ಜ್ಞಾನದ ಪರಂಪರಾ ಅಂತರಂಗ. ಹಾಂ, ಏನು ಅಂದರೆ ಇಲ್ಲಿ ಇನ್ನೊಂದು ಮರ್ಮ ಏನೈತೆ ಅಂದ್ರೆ, ಅಲ್ಲಿ ಗುರು ಏನು ಮಾಡ್ತಾನು, ಬ್ರಹ್ಮನಿಷ್ಠ ಗುರು ಅಂತ ಇಲ್ಲಿ ಹೇಳಿದ್ರಲ್ಲ, ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರಿದ್ದರು. ಅವರು ಹಿಂಗೆ ಈ ಅಂದ್ರೆ ಅದ್ರಾಗ ಪ್ರತಿದಿನ ಇದು ಮಾಡ್ತಿದ್ದ. ಅಂದ್ರೆ ಸಂಡೇ ಅಂದ್ರೆ ಭಾಳ ಮುಖ್ಯ. ಎಲ್ಲ ಆಫೀಸ್ಗಳು ಸೂಟಿ, ಸಾಲಿ ಸೂಟಿ, ಎಲ್ಲ ಸೂಟಿಯ ಅನಾನ ಅವಾಗ ಜನ ಮುಖರು ಬಿಡುತ್ತೆ. ಫುಲ್ ಬರ್ತಿದ್ರು ರಾಮಕೃಷ್ಣ ಆಶ್ರಮಕ್ಕೆ. ಅನಾನ ಅಲ್ಲಿ ರಾಮಕೃಷ್ಣ ಅವರು ಹಾಂ, ಅವರು ಅಲ್ಲಿ ಪ್ರವಚನ ಶಾಸ್ತ್ರ ಹೇಳ್ತಿದ್ರು. ಅಲ್ಲಿಂದ ಒಂದು ತಾಸು ದೀಡ್ ತಾಸು ಹಿಂಗೆಲ್ಲ ಶಾಸ್ತ್ರ ಹೇಳ್ತಿದ್ರು, ತಾಸು 2 ತಾಸು. ಸಂಡೇ ಇತ್ತು, ಅದು ಸೂಟಿ ಇತ್ತು. ಒಬ್ಬ ದೊಡ್ಡ ಆಫೀಸರ್, ಅವನು ಎ ಗ್ರೇಡ್ ಆಫೀಸರ್, ಅವನು ಬಂದಿದ್ದ ಇಲ್ಲಿ ಏನೋ ನಡೆದೈತಿ ಅಂಥೇಳಿ ಅಲ್ಲೇ ಆಶ್ರಮದಾಗ ಕುಂತ. ಅವನು ಅಲ್ಲಿ ಎಲ್ಲ ಅಲ್ಲಿ ಒಂದು ಸ್ವಲ್ಪ ಕುರ್ಚಿ ಅದೆಲ್ಲ ಹಾಕಿದ್ರೆ ಕುಂತ. ಎಲ್ಲಿ ಇವರು ಒಂದು ತಾಸು 2 ತಾಸು ತನಕ ಪ್ರವಚನ ನಡೀತು ರಾಮಕೃಷ್ಣ ಪರಮಹಂಸರು. ಆಮೇಲೆ ಮುಗಿಸಿದ ಕೂಡಲೇನ ಎಲ್ಲರೂ ಮತ್ತು ಪಾರ್ವತಿಪತಿ ಯಾರು ಅಂದು ಮತ್ತು ಇದು ಮಾಡಿದರು. ಅಲ್ಲಿಂದ ಅವ ಎದ್ದು ಬಂದ. ಇದು ಮುಗಿದು ಇನ್ನು ಸುಮ್ಮ ಕೂತಿತ್ತ ಮಂದಿ. ಇವ ಬಂದು ಏನಂದ, ಸ್ವಾಮಿಗಳ ನೀವು ಇಷ್ಟೆಲ್ಲ ಜನರನ್ನು, ಕಂಡಪಟ್ಟಿ ಜನ ಕುಡಿತ, ಇಷ್ಟೆಲ್ಲ ಜನರನ್ನು ಈ 2 ತಾಸು ತನಕ ಇಲ್ಲೇನು ಕುಂದಿರಿಸಿ ನೀವು ಏನೇನು ಹೇಳ್ಕೋತ ಹೋಗಿ ಟೈಮ್ ವೆಸ್ಟ್ ಕಳೆದು ಬಿಟ್ರಿ ನೀವು. ಅವ್ರದ್ದು ಪಟ್ಟಿ ಉದ್ಯೋಗಕ್ಕೆ ಏನಾರ ಒಂದು ಮಾಡ್ಕೊಂಡಿದ್ರೆ 2 ತಾಸಿನಾಗ ಏನಾರ ಒಂದು ಪ್ರಯೋಜನ ಆಕ್ಕಿತ್ತು. ಅದನ್ನು ಬಿಡಿಸಿ ನೀವು ಅವ್ರನ್ನ ಇಲ್ಲೆಲ್ಲ ಇದು ಮಾಡಿ ಅವ್ರು 2 ತಾಸು ಅವ್ರದ್ದು ಏನಾದರೂ ಮತ್ತೇನು ಉದ್ಯೋಗ ಏನಾರ ಮಾಡಿ ಮಟ್ಟಿ ಒಂದು ಲಾಭ ಮಾಡ್ಕೋತಿದ್ದು, ಅವ್ರದ್ದೆಲ್ಲ ಹಾನಿ ಮಾಡಿಬಿಟ್ರಿ ನೀವು. ಇದು ನಿಮ್ಮ ಕೆಲಸ ಸರಿ ಇಲ್ಲಿದು. ಇದು ನೀವು ಮಂದಿಗೆ ನುಕ್ಸಾನ ಮಾಡ್ತೀರಿ ನೀವು ಅಂದಾಯ್ತು. ಸಂತೋಷ್ ಇವನು ಕುತ್ತಿಗೆ ಮೇಲೆ ಕೈ ಕೊಟ್ಟು ಹೊರಗೆ ಹಾಕಲೇ ಇಲ್ಲ, ಗೇಟ್ ಹೊರಗೆ, ನಮ್ಮ ಆಶ್ರಮ ಹೊರಗೆ ಹಾಕೋಣ. ಇಟ್ಟೊಂದು ಕೂಡಲೇನ ಅವ ದೊಡ್ಡ ಆಫೀಸರ್, ದೊಡ್ಡ ಆಫೀಸರ್ಗೆ ಇಂಥ ಇವನು ಚೆಂಡ ಮೇಲೆ ಕೈ ಕೊಟ್ಟು ಇದು ಗೇಟ್ ಹೊರಗೆ ಅವ್ರು ಗೆಟ್ ಔಟ್ ಅಂದ. ಯಾರಿಗೆ ಅಂತೀರಿ ನೀವು ಹಿಂಗೆ ಅಂತೇಳಿಕೆ ಹಿಂಗೆ ಒಳಗೆ ಹಿಂಗೆ ನಡುಗಲಾಕತ್ತದ. ನಾವು ಇಟ್ಟು ಆವೇಶದಾಗ ಬಂದ್ಬಿಟ್ಟ ಏಕ್ದಮ್. ನಿನ್ನ ಯಾವ ಸಂತೋಷ ಇನ್ನ ಇಲ್ಲೇ ಕೂತಾನೆ, ನಿನ್ನ ತಿಳಿ ಬಂದಿಲ್ಲ ಅವ. ನಿನ್ನ ಯಾರೂ ಕೈನೂ ಹಚ್ಚಿಲ್ಲ, ಏನೂ ಮಾಡೇ ಇಲ್ಲ, ಹೌದಾ?
ಬರೀ ನನ್ನ ಬಾಯಿಂದ ಶಬ್ದ ಬಂದದಟ ಆ ಶಬ್ದ ನಿನ್ನ ಇಷ್ಟು ಥರ ನಿನ್ನ ವೃತ್ತಿ ಕ್ರೋಧಾಕಾರವಾಗಿ ತಳಮಳ ಆಗಿಬಿಡಾಕತ್ತೈತಿ, ಹೌದಲ್ಲ? ನಾ ಇದೇ ಕೆಲಸ ಮಾಡ್ತೇನೆ ನಾನು. ನಾ ಮಾಡೋ ಕೆಲಸನೇ ಇದೆ. ನಿನ್ನ ವೃತ್ತಿ ತಯಾರು ಮಾಡ್ತೀನಿ ನಾ. ಇವರಿಗೆ ನೀನೇ ಬ್ರಹ್ಮನಿದ್ದಿ ಅಂತೇಳಿ ಉಪದೇಶ ಮಾಡಿ ಅವರ ವೃತ್ತಿ ಬ್ರಹ್ಮಾಕಾರ ಮಾಡತಕ್ಕಂಥ ಸಾಮರ್ಥ್ಯ ನನ್ನಲ್ಲಿ ಐತಿ. ನಿಂದು ಹೆಂಗೆ ಕ್ರೋಧಾಕಾರವಾಗಿ ಪರಿಣಮಿಸ್ತೋ ಹಂಗೆ ಬ್ರಹ್ಮಾಕಾರವಾಗಿ ಪರಿಣಮಿಸ್ತಂದ್ರೆ ಮುಕ್ತರಾಗಿ ಹೋಗ್ತಾರೆ, ದುಃಖದಿಂದ ಬಿಡುಗಡೆ ಆಗ್ತಾರೆ ಇವರು. ಆ ಕೆಲಸ ಮಾಡ್ತೀನಿ ನಾ. ಹಾಳು ಮಾಡಿಲ್ಲ ಅವ್ರದ್ದು, ಅವ್ರನ್ನ ಸುಖಿಗಳನ್ನಾಗಿ ಮಾಡ್ತೀನಿ. ನೀ ತಪ್ಪು ತಿಳ್ಕೊಂಡು ನಿಂದು ಹ್ಯಾಂಗೆ ಗೊತ್ತು ನಿನಗೆ, ನಿನಗೆ ಅನುಭವಕ್ಕೆ ಬರಲಿ ಅಂತೇಳಿ ಒಂದು ಶಬ್ದ ಪ್ರಯೋಗ ಮಾಡೀನಿ. ನನ್ನ ಶಬ್ದದ ಏನು ಕೆಲಸ ಮಾಡ್ತೀನಿ, ನಿನ್ನ ವೃತ್ತಿ ಯಾವ ರೀತಿ ತಯಾರು ಮಾಡ್ತಲ್ಲ ಕ್ರೋಧಾಕಾರವಾಗಿ, ಆ ರೀತಿ ನಾನು ಇವರಿಗೆ ಉಪದೇಶ ಮಾಡಿ ಆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾದ ಪರಮಾತ್ಮನೇ ನೀನಿದ್ದಿ ಅಂಥೇಳಿ ನಾನು ಉಪದೇಶ ಮಾಡಿ ಅವರ ವೃತ್ತಿ ಬ್ರಹ್ಮಾಕಾರ ತಯಾರು ಮಾಡ್ತೀನಿ ಅಂತ ಹೇಳಿದ್ರಂತ. ಆ ರೀತಿ ಗುರುಗಳು, ಈ ರೀತಿ ಬ್ರಹ್ಮನಿಷ್ಠ ಗುರುಗಳು ಹಿಂಗೆ ಶಿಷ್ಯರ ವೃತ್ತಿ ತಯಾರು ಮಾಡ್ತಾರೆ ಅವರು. ಅದು ತನ್ನಿಂದ ತಾನೇ ಆಗುವುದಿಲ್ಲ ಅದು. ಅದಕ್ಕೆ ಒಂದು ಬಹುತೇಕ ಸತ್ಪುರುಷನ ಕೈಯಲ್ಲಿ ಬೋಧಿಸನ್ನಯ ಗುರುವೇ ನಿನ್ನ ಪಾದವ ನಂಬಿರುವೆ ಅಂಥೇಳಿ ಅವನೇ ಎಲ್ಲ ಹೇಳ್ತಾನೆ. ಹಿಂಗೆ ನನಗೆ ಬೋಧ ಮಾಡ, ಉಪದೇಶ ಮಾಡತ್ತೇಳಿ ಏನು ಮಾಡೋದು ಅದನ್ನು ತಾನೇ ಹೇಳ್ತಾನೆ. ಯಾಕಂದ್ರೆ ಇದು ಈ ವೇದಾಂತದಲ್ಲಿ ಒಂದು ಮರ್ಮ ಹಿಂಗೈತಿ. ಈಗ ನಿನಗೆ ಸುಮ್ಮನೆ ವೃತ್ತಿ ತಯಾರಾಗೋದಿಲ್ಲ. ನೀ ಕೂತು ಏನಾದರೂ ಏನೂ ಆಗೋದಿಲ್ಲ. ಅದು ಇನ್ನೊಬ್ಬರು ಬಂದು ನಿನಗೆ ಏನಾರ ಅದು ಭಾಳ ಒಳ್ಳೆಯ ಮನುಷ್ಯ ನಿನ್ನಂಥ ಶಾಂತ ಮನುಷ್ಯ, ಒಳ್ಳೆ ಸದ್ಗುಣಿ ಮನುಷ್ಯ ನಿನ್ನಂಥವ್ರು ಯಾರೂ ಇಲ್ಲ. ಮತ್ತು ಹಿಂಗೆ ಎಲ್ಲ ಮತ್ತು ಇನ್ನು ಶಾಸ್ತ್ರ ಪುರಾಣ ಎಲ್ಲ ಬಲ್ಲ, ನೀವು ಒಬ್ಬ ಶರಣ ಭಾಳ ಒಳ್ಳೆಯ ಮನುಷ್ಯ ಹಿಂಗೆ ಅಂದ್ರೆ ಅವಾಗ ಸಂತೋಷ ಆಗ್ತಿರ್ತೈತಿ. ನಿನ್ನಂಥ ಬದ್ಮಾಸನ ಯಾರೂ ಇಲ್ಲ. ಅಂದ್ರೆ ಅವಾಗ ಹಿಂಗಾಕತಿ, ಹೌದಿಲ್ಲ? ಹಂಗೆ ಗುರುಗಳ ಈ ಮಹಾವಾಕ್ಯ, ಈ ವೇದಾಂತ ವಾಕ್ಯಗಳು ಶ್ರೋತ್ರಕ್ಕೆ ಸಂಬಂಧ ಆಗ್ಬೇಕು. ಅವು ಅವಾಗ ವೃತ್ತಿ ತಯಾರಾಕೈತೆ ಅವಾಗ. ಹಿಂಗೈತೆ ಅದ, ಅಲ್ಲಿವರೆಗೆ ಆಗೋದಿಲ್ಲ ಇವಂಗ. ಅದೇ ತುಕಾರಾಮರ ಅಂದದ್ದು ಹಂಗೆ. ಅದೇ ಕಾನಿ ವಚನಾಚಿಯೇ ಭೇಟಿ ವಸ್ತು ಹೋವಿನಿ ಉಠಿ ಅಂತೇಳಿ. ಕಾನಿ ಅಂದ್ರೆ ಕಿವಿ, ವಚನ ಅಂದ್ರೆ ಗುರುವಿನ ವಾಣಿ, ಭೇಟಿ ಅಂದ್ರೆ ಸಂಬಂಧ ಆಗೋದು. ಅಷ್ಟು ಸಂಬಂಧವಾಗುತ್ತಲೇ ಹೆಂಗೆ ಮನುಷ್ಯ ಒಮ್ಮೆಲೆ ತದಾಕಾರ ಆಗಿಬಿಡ್ತಾನಿಲ್ಲ, ಆ ರೀತಿ ವಸ್ತು ಅಂದ್ರೆ ಬ್ರಹ್ಮರೂಪ ವಸ್ತು ಆಗಿಬಿಡ್ತಾನ. ಈ ರೀತಿ ಐತಿ. ಅದಕ್ಕೆ ಗುರುಮುಖದಿಂದನೇ ಬೇಕು. ಹೀಗದ. ಇನ್ನು 246ನೇ ಪ್ರಶ್ನೆ, ಜ್ಞಾನ ಕೆ ಪರಂಪರಾ ಅಂತರಂಗ ಸಾಧನ ಕೌನ್ ಸೆ? ಜ್ಞಾನದ ಪರಂಪರಾ ಅಂತರಂಗ ಸಾಧನ ಯಾವುವು ಅಂದ್ರೆ ಉತ್ತರ ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, समाधान, मुमुक्षता। तत्पद और तुम पद के अर्थ का शोधन, श्रवण मनन और निधिध्यासन, ये 8 ज्ञान के परंपरा अंतरंग साधन है। ಅಂದರೆ ಏನು ಮುಳುಗೀಸಲೋ ನೋಡ್ಲಕತ್ತೀನಿ. ಇಲ್ಲ
ಅದಕ್ಕೆ ಇರಲಿ. ಈಗ ವಿವೇಕ್ ವಿವೇಕ್ ಅಂದರೆ ವಿವೇಕ್ ಅಂತ ಎದಕ್ಕಂತಾರೆ ಅಂದ್ರೆ ಅವಿನಾಶಿ ಆತ್ಮ ಅಚಲ ಜಗತಾತೆ ಪ್ರತಿಕೂಲ್ ಐಸೋ ಜ್ಞಾನ ವಿವೇಕ ಹೈ ಸಬ್ ಸಾಧನಕ್ಕೂ ಮೂಲ ಅಂದರು. ಆತ್ಮ ಅವಿನಾಶಿ ಇದ್ದಾನೆ, ಮುಂದೆ ಬರ್ತದೆ ಅದು ವಿಚಾರ ಸಾಗರಕ್ಕೆ. ಅವಿನಾಶಿ ಅಂದ್ರೆ ನಾಶರಹಿತ ಆತ್ಮ. ಅಚಲ ಅಂದ್ರೆ ಎಲ್ಲಿ ಹೋಗೋದು ಬರೋವಿಲ್ಲ, ಅಚಲನಾಗಿದ್ದಾನೆ ಅಂತ. ಹಿಂಗೆ ಅವಿನಾಶಿ ಇದ್ದಾನೆ, ಅಚಲ ಇದ್ದಾನೆ ಆತ್ಮ ಅಂದ್ರೆ ಹಿಂಗೈತಿ. ಜಗತ್ತಾತೆ ಪ್ರತಿಕೂಲ ಅಂದ್ರೆ ಜಗತ್ತು ಅದಕ್ಕಿಂತ ವಿರುದ್ಧ ಧರ್ಮ ಉಳ್ಳದ್ದೈತಿ, ಅದು ನಾಶ ಉಳ್ಳದ್ದೈತಿ, ಚಲನಾತ್ಮಕ ಐತಿ. ಹಿಂಗೇನು ಆತ್ಮನ ಬಗ್ಗೆ ಹಿಂಗದ ಜ್ಞಾನ ಮತ್ತು ಪ್ರಪಂಚ ದೇಹಾದಿಗಳ ಬಗ್ಗೆ ಈ ರೀತಿ ಅವು ಅದಾವ ತಾವುಕುರ್ ಜ್ಞಾನ ಇದ್ದದ್ರೆ ಅದಕ್ಕೆ ವಿವೇಕ ಅನ್ನುತ್ತಾರೆ. ವೈರಾಗ್ಯ ಅಂದ್ರೆ ಬ್ರಹ್ಮಲೋಕಲೋ ಭೋಗಜೋ ಚಹೇ ಸಬನ್ ಕೋ ತ್ಯಾಗ ವೇದ ಅರ್ಥ ಜ್ಞಾತ ಮುನಿ ಕಹತ ತಾಯಿ ವೈರಾಗ್ಯ. ಈ ಲೋಕದ್ದು ಅಲ್ಲ, ಇಲ್ಲಿ ರೊಕ್ಕ ರೂಪಾಯಿ ಬೆಳೆ ಬಂಗಾರ ಹೊಲ ಮನೆಗೆ ಅಂತ ಬಡ್ದಾಡ್ತೈತಿ ಅದು. ಆದರೆ ಬ್ರಹ್ಮಲೋಕ ಸ್ವರ್ಗಲೋಕ ಅಲ್ಲ, ಆದರೆ ಅಚ್ಚಿ ಕಡೆ ಬ್ರಹ್ಮಲೋಕ. ಹಾಂ, ಅಲ್ಲಿವರೆಗೆ ಬ್ರಹ್ಮಲೋಕಲೋ ಭೋಗುದು ಚಹೇ ಸಬನ್ಕು ತ್ಯಾಗ. ಏನೂ ಬೇಡ ನನಗೆ, ಈ ಲೋಕದ್ದು ಬೇಡ, ಸ್ವರ್ಗದ್ದು ಬೇಡ, ಬ್ರಹ್ಮಲೋಕದ್ದು ಬೇಡ. ಯಾವುದು ಇವೆಲ್ಲ ಭೋಗಗಳೇ, ದುಃಖ ಕೊಡವ ಅದಾವು, ಅವು ಬೇಕಾಗಿಲ್ಲ ನನಗೆ. ಹೆಂಗಿತ್ತಂದ್ರೆ ಆವಾಗ ವೈರಾಗ್ಯ ಅನ್ಬೇಕು ನೋಡೋಣ. ಹಾಂ, ಷಟ್ ಸಂಪತ್ತಿ. ಷಟ್ ಸಂಪತ್ತಿ ಅಂದ್ರೆ ಅವು ಶಮದಮ, ತಿತಿಕ್ಷಾ, ಉಪರತಿ, ಸಮಾಧಾನ, ಹಿಂಗೆ ಆ ಷಟ್ ಸಂಪತ್ತಿಗಳದಾವು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಹಿಂಗೆಲ್ಲ ಯಾವುದಾವು. ಉಪರ ತಿತಿಕ್ಷಾ. ಈ ಷಟ್ ಸಂಪತ್ತಿ ಒಳಗೆ ದಮ ಹೇಳಿದ್ರಲ್ರಿ ಪರ, ಶಮ ಹೇಳಿ ದಮ ಹೇಳಿದ್ರಲ್ರಿ ಪರ. ದಮ ಅದ ಶಮ ಹೇಳಿ ಆಮೇಲೆ ದಮ ಹೇಳಿದ್ರಲ್ರಿ ಪರ. ಹಾಂ, ಆ ಶಮದ ಮೇಲೆನ ಅದು ದಮ ಆಗೇ ಬಿಡ್ತಲ್ರಿ ಪರ. ಮತ್ತು ಅದನ್ನ ಇಲ್ಲ ಹಂಗಾಗೋದಿಲ್ಲ. ಟೈಮ್ ನಿಮ್ಮದು ಏನು ಮಾಡಿ ಮತ್ತು ಹಂಗಂದ್ರೆ ನಾ ಮತ್ತು ಬೇಸಾಗೆ ಕುಂದಿರ್ತೀನಿ. ಮತ್ತು ಅದು ತಲೆಯಾಗಿನ ಗಿಂಜು ಬಿಡ್ಬೇಕಲ್ಲ. ಇರಲಿ ಇರಲಿ, ಏನಂದ್ರಪ್ಪ ಸಂಕ್ಷಿಪ್ತ ಹೇಳ್ಬಿಟ್ರಿ ಪರ. ಅದ ಸಂಕ್ಷಿಪ್ತ. ಶಮ ಒಂದ ಹೇಳ್ಬಿಡ್ಬೇಕಾಗಿತ್ತು, ದಮ ಯಾಕೆ ಹೇಳಿದ್ರು? ಇಂದ್ರಿಯಗಳ ಮನಸ್ಸ ನಿಗ್ರಹ ಆದ್ಮೇಲೆ ಇಂದ್ರಿಯಗಳದ್ದು ಏನಿರ್ತದ ಕೆಲಸ ಅದೇ ಅದ್ರ ಪ್ರೇರಕನ ಅದ ಇದ್ದಾಗ ಅದ ಶಮನಾಗಿ ಬಿಟ್ಟಾಗ ದಮ ಯಾಕೆ ಬಂದ್ರು ಅಂತ. ಇಲ್ಲ, ಅದು ಇನ್ನೊಂದು ಹಿಂಗೈತೆ ಅದರ ಅರ್ಥ. ಈಗ ಶಮ ಪರಸ್ಪರ ಆಪೇಕ್ಷೆ ಮಾಡ್ತಾವ. ಶಮ ಅಂದ್ರೆ ಮನೋನಿಗ್ರಹ, ದಮ ಅಂದ್ರೆ ಇಂದ್ರಿಯ ನಿಗ್ರಹ. ತಿಳಿತಾ? ಇವು ಈಗ ನೀನು ಮನಸ್ಸು ಹಿಡ್ಕೊಂಡು ಇಂದ್ರಿಯನ ಬಿಡ್ತೇನೆ ಅಂದ್ರೆ ಶಮನೇ ಆಗೋದಿಲ್ಲ. ಅದು 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 ಅಲ್ಲ. ತಿಳಿತಾನ? ಯಾಕಂದ್ರೆ ಅವು ಪರಸ್ಪರ ಇರ್ತಾವೆ. ಎರಡಕ್ಕೂ ಹಿಡ್ಕೊಂಡ್ರನ್ನ ಹಾಂ, ಎರಡು ಎತ್ತಿನ ಹಣೆಯಾಗ ಹಿಡಿಬೇಕು. ಒಂದು ಹಿಡ್ದು ಒಂದು ಬಿಟ್ಟು ನಡೆಯಿಲ್ಲ. ಹಿಂಗದ. ಹಾಂ, ಪರಸ್ಪರ ಸಾಪೇಕ್ಷ ಐತೆ ಅದ, ಒಂದನ್ನೊಂದು ಅಪೇಕ್ಷೆ ಮಾಡ್ತಾವೆ. ಹಾಂ, ಹೀಗೈತೆ ಅದು. ಅದಕ್ಕೆ ಇನ್ನೊಂದು ವಿಚಾರಿಸಕ್ಕೆ ಬರ್ತೈತೆ ಅದು. ಅಬದ್ಧ ಬಿಲ್ಲ ಮೂಷಾಕು ದೇಖಿಕೆ ಠೈರ್ತಾ ನೈ ಅಂತ ಹಿಂಗೂ ಹೇಳ್ಯಾರಲ್ಲಿ. ಅಂದ್ರೆ ಅಬದ್ಧ ಬಿಲ್ಲ ಅಂದ್ರೆ ಕಟ್ಟಿಲ್ಲ ಅದನ್ನು. ಬಿಲ್ಲ ಅಂದರೆ ಬೆಕ್ಕ, ಕಟ್ಟಲಾರದ ಬೆಕ್ಕ. ಹಾಂ, ನೀ ಬಾಗಿಲ ಮುಚ್ಚಿಲ್ಲ ಮತ್ತು ಬೇಡ ಕಟ್ಟಿಲ್ಲ ಅಂದ ಮೇಲೆ ಅದು ಹೊರಗೆ ಹೋಗತ್ತತಿ. ಇವು
ಇಂದ್ರಿಯಗಳು ಬಾಗಿಲಿದ್ದಂಗೆ ಐತೆ ಅದ, ಮನಸ್ಸು ಅದ್ರಾಗ ಎಲ್ಲ ಕಡೆ ಹಾದಾಡೋದೈತೆ ಅದ, ತಿಳಿತಾನ? ಅದಕ್ಕೆ ನಿಂದ್ರ ಈಗ ನೀನು ಇಂದ್ರಿಯಗಳನ್ನು ಬಿಟ್ಟು, ಹೌದಾ? ಇಂದ್ರಿಯಗಳನ್ನು ಬಿಟ್ಟು ಮನಸ್ಸಿನ ಅಟ್ಟ ಹಿಡ್ಕೊಂಡು ಅಂತಂದ್ರನ್ನ ಈಗ ಇಂದ್ರಿಯಗಳು ಅವು ಚಂಚಲ ಮೊದಲೇ. ಪರಾಂಚಿ ಖಾನಿ ವ್ಯತೃಣತ್ ಸ್ವಯಂಭೂ ಪರಾಂಗ್ ಪಶ್ಯತಿ ನಾಂತರಾತ್ಮನಂತ ಉಪನಿಷತ್ನಲ್ಲಿ ಬರ್ತೈತೆ ಅದ. ಅಂದ್ರೆ ಪರಮಾತ್ಮ ಅವಕ್ಕೂ ಬಹಿರ್ಮುಖವಾಗಿಯೇ ಮಾಡ್ಯಾನಂತೇಳಿ. ಈಗ ಒಂದು ಇಲ್ಲಿ ಸುಮ್ಮನೆ ದೃಷ್ಟಾಂತ ಹೇಳ್ತೇನೆ ನಾನು. ಇಲ್ಲೇ ಕುಂತಾನಿವ, ಹೌದಾ? ಆ ಕಡೆ ಅಲ್ಲಿ ಮುಂದೆ ಒಬ್ಬರು ಹೆಣ್ಮಗಳು ಸೀರೆ ಉಟ್ಕೊಳ್ಳಕತ್ತಿದ್ದಳಕ್ಕೆ, ಗಾಳಿ ಬಿಟ್ಟಿತು. ಗಾಳಿ ಬಿಟ್ಟು ಕೂಡಲೇನ ಆ ಕೈಯಾಗಿನ ಸೀರೆ ಹಾರು ಹೋತಂತೇಳಿ ಇವನು ಮತ್ತು ಇಂದ್ರಿಯನ್ನು ಕಟ್ಟಿಲ್ಲಲ್ಲ, ಇಂದ್ರಿಯಗಳನ್ನು ಬಿಟ್ಟಾನ. ಮತ್ತು ಅದು ಹೋಗಿ ಆಕೆಯ ಇದು ನೋಡಿದ ಕೂಡಲೇನ ಅಲ್ಲಿಂದ ಅದು ಏನು ಮಾಡ್ತೈತಿ ಅಂದ್ರೆ ಆ ನೋಡಿದ ಇದು ಇಂದ್ರಿಯ ಅದರ ಇದಕ್ಕಾಗಿ ಮುಂದೆ ಮನುಷ್ಯನ ಕೂಡ ಸೆಳೆಯೋ ಪ್ರಸಂಗ ಇರ್ತೈತಿ, ತಿಳಿತಾನ? ಹಿಂಗೈತೆ ಅದ, ಹಿಂಗೆ ಆಗತ್ತೈತೆ ಅದು. ಮನುಷ್ಯ ಇಂದ್ರಿಯ ನೋಡೇ ಮರಳಾಗ್ತಿರ್ತಾನೆ ಮನುಷ್ಯ ಎಷ್ಟೋ, ಹೌದಲ್ಲ? ಮತ್ತು ಮನಸ್ಸು ಹೋಗ್ತೈತಿ. ನೋಡಿದ್ದು ಯಾವುದು? ಕಣ್ಣು ಮೊದಲ, ಕಣ್ಣ ನೋಡೈತಿ, ಮನಸ್ಸು ಮತ್ತೆ ಹೋಗೇ ಬಿಡ್ತಲ್ಲ ಹಿಂದಿಗಡೆ. ಆಕತ್ತಿಲ್ಲ, ತಿಳಿತಿತ್ತಿಲ್ಲ, ನಾ ಹೇಳೋದು ಬರಾಬರಿನೇ ಐತದ. ಮತ್ತು ನೀವು ಒಂದನ್ನು ಬಿಟ್ಟು ಒಂದನ್ನು ಮಾಡ್ತೇನೆ ಅಂದ್ರೆ ಹಿಂಗೆ ಆಕತ್ತೆ ನೋಡಪ್ಪ. ಅದಕ್ಕೆ ಎರಡೂ ಕಟ್ಬಿಟ್ಟಿದ್ರೆ ಸಮಸ್ಯೆನೇ ಇಲ್ಲ, ಹೌದಿಲ್ಲ? ಮತ್ತು ನಿಮಗೆ ಹೋಗೋದೈತಿ ಇನ್ನ ಇರಲಿ, ಅದ್ರ ಸಲುವಾಗಿ ಎರಡೂ ಬೇಕು. ಹಾಂ, ಇದು ಎಲ್ಲಿ ಬತ್ತು? ಉಪರತಿ ತಿತಿಕ್ಷಾ. Your phone's mobile data is turned off, so I can't help you with that at the moment. ಶ್ರದ್ಧಾ ಅನ್ನೋದು ಒಂದು ಸತ್ಯವೇದ ಗುರು ವಾಕ್ಯ. ಗುರುಗಳು ಬಿಟ್ಟ ವಿಷಯಗಳನ್ನು ಮಾತ್ರ ಶಮದಮ ತಿತಿಕ್ಷಾಕ ಆ ಥರ ಪರ ಉಪರತಿ ಉಪರತಿ ಹೇಳ್ಬಿಟ್ರಪ್ಪ, ಬಿಡಂಗಿಲ್ಲನ್ರಪ್ಪ ರೀ ಮತ್ತೆ. ಅದೇ ಪೂರಾ ಬರತ್ತಾವ ಇನ್ನು ಮುಂದೆ, ಪೂರಾ ಅದ್ರದ್ದು ಏನು ಯುವಕರದ ಬಗ್ಗೆ ಐತಿ ಮುಂದೆ. ಅದಕ್ಕಾಗಿ ಶಾಂಪಲ್ ಪೇಡೆ ಕೊಡ ಅಂತಾರ್ರಿ. ಅದ ಅಂದ್ರೆ ಅಲ್ಲಿ ಈಗ ಮುಂದೆ ಈಗ ಸದ್ಯ ಮೊದಲ ಬರೋದೈತೆ, ಅಲ್ಲಿ ಆರಂಭಕ್ಕೆ ಅದಾವ ಅವು. ಹಾಂ, ಅದಕ್ಕೆ ಅಲ್ಲೇ ಹೇಳಿದ್ರೆ ಮಜಾ ಅದು. ಅದು ವಿಷಯ ಬಂದಿರ್ತೈತೆ ಆ ರೀತಿ. ಇದು ಸುಮ್ಮ ಸಂಕ್ಷಿಪ್ತ ನಾಮ ನಿರ್ದೇಶ ಮಾಡ್ಯಾರ ಅವ್ರು. ಹಾಂ, ಅದಕ್ಕಾಗಿ ಈ ರೀತಿ ಈ ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಮುಮುಕ್ಷತಾ ತತ್ಪದ ಅವ್ರ ತ್ವಂಪದಕ್ಕೆ ಅರ್ಥಕ ಶೋಧನ್ ಅಂದರೆ ಏನು ಎಲ್ಲಿ ತಿಳಿಸಿ ಹೇಳುವಂಗ ಏನು ಅವಂತೂ ಇರ್ತಾವ. ತತ್ಪದ ಮತ್ತು ತ್ವಂಪದದ ಅರ್ಥದ ಶೋಧನ್, ಇದು ತತ್ಪದ ತ್ವಂಪದಗಳ ಅರ್ಥವನ್ನು ಶೋಧನೆ ಮಾಡಬೇಕು ಅಂತ ಹೇಳೈತಿ. ತತ್ಪದ ತ್ವಂಪದಗಳನ್ನು ಶೋಧನೆ ಮಾಡೋದು ಅಂದರೆ ಇದು ಈ ಶೋಧನ ಇದ್ರನ್ನ ತತ್ವಮಸಿ ವಾಕ್ಯದ ಅರ್ಥಜ್ಞಾನ ಆಕತ್ತೆ ಅವಾಗ, ಎಲ್ಲಂದ್ರೆ ಆಗೋದಿಲ್ಲ, ಹೇಳ್ತಾ? ಅಂದ್ರೆ ತತ್ಪದದ ಬಗ್ಗೆ ತ್ವಂಪದದ ಬಗ್ಗೆ ಶೋಧ ಮಾಡಬೇಕು. ಅದು ಎರಡು ತತ್ವ ಪದಾರ್ಥ ಶೋಧನೆ ಮಾಡೋದು ಅಂದ್ರೆ ಅದು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಅದು ಮತ್ತು ವಿಚಾರ ಸಾಗರಕ್ಕೆ ಬರ್ತೈತೆ. ಅದು ಅದೆಲ್ಲ
ಅಲ್ಲಿ 3 ಉದಾಹರಣೆ ಕೊಡ್ತಾರೆ ಅವರು. ಹಂಸ ಪಕ್ಷಿ ಕರಿ ಕ್ಷೀರ ನೀರಿಕಿ ನ್ಯಾಯ. ಹೆಂಗೆ ಮಾಡಬೇಕು ಅಂದ್ರೆ ತತ್ವ ಪದಾರ್ಥ ಶೋಧನ. ಹಂಸ ಪಕ್ಷಿ ಇರ್ತೈತಿ, ಬಿಳಿದ ಹಂಸ ಪಕ್ಷಿ. ಆ ಹಂಸ ಪಕ್ಷಿ ಏನು ಮಾಡ್ತೈತೆ ಅಂದ್ರೆ, ನೀ ಹಾಲಿನಾಗ ನೀರು ಕೂಡಿಸಿರ್ತಾರ. ಈಗ ಒಂದು ತಾಡ್ಯಾರ ಕೂಡಿಸ್ಲಾರ್ದ ಹಾಲು ಸಿಗಂಗಿಲ್ಲ ಈಗ. ಹಾಂ, ಪ್ಯೂವರ್ ಅಂದ್ರೂ ಒಂದಿಟ್ಟು ಆಯ್ಕೆ ಮಾಡಿರ್ತಾರೆ ಅವರು. ಅದನ್ನು ಅದ್ರ ಮುಂದಿಟ್ರೆ ಅದು ಏನು ಮಾಡ್ತೈತಿ, ಹಾಲು ಅಷ್ಟು ತೊಗೊಂಡು ನೀರು ಬಿಟ್ಬಿಡ್ತೈತಿ. ಹೆಂಗೆ ಬಿಡ್ತೈತಿ? ಅಲ್ಲ ಹಾಲು ನೀರು ಕೂಡಿದ್ದೈತಿ, ಅದರಂದು ಹಾಲು ತೊಗೊಂಡು ನೀರು ಬಿಡ್ತೈತಿ ಅಂದ್ರೆ ಹೆಂಗೆ ಮಾಡ್ತಿರ್ಬೇಕದ? ಅಂದರೆ ಅದರ ಚುಂಚಿನಲ್ಲಿ ಹುಳಿ ಪದಾರ್ಥ ಇದ್ದದ್ರಿಂದ ಒಡಿತೈತಿ. ಅದು ಹಾಲು ಒಡೆದು ಅದು ಹಾಲು ಮೊಸರಿನ ಗತೆ ಗಟ್ಟಿ ಆಕತಿ, ನೀರಿನಾಗ ಉಳಿತೈತಿ. ಅದು ಕಣ್ಣಿ ಅದನ್ನು ತಿಂದುಬಿಡ್ತೈತಿ ಕಲ. ಹಿಂಗೆ ಹಾಂ, ಈ ರೀತಿ ಹಂಗೆ ಹಾಲನ್ನು ನೀರನ್ನು ಹೆಂಗೆ ಭಿನ್ನಪಡಿಸ್ತೈತೋ ಹಂಗೆ ಆತ್ಮ ಅನಾತ್ಮಗಳನ್ನು ಭಿನ್ನಪಡಿಸೋದು ಈ ರೀತಿ. ಅಥವಾ ಇಲ್ಲಿ ತತ್ವ ಪದಾರ್ಥ ಅಂದ್ರೆ ಅಲ್ಲಿ ಈ ಅದೇ ಆತ್ಮನ ಸಂಬಂಧಿ ಅನಾತ್ಮ ತತ್ಪದಾರ್ಥ ಪದಾರ್ಥಗಳಲ್ಲಿ ಇರ್ತಕ್ಕಂಥ ಆ ಮಾಯೆ ಸ್ವರೂಪ ಮತ್ತು ಚೇತನ ಸ್ವರೂಪಗಳನ್ನು ಭಿನ್ನಪಡಿಸೋದು. ಭಿನ್ನಪಡಿಸಿ ಆ ವಿರೋಧಿ ಭಾಗ ಅನ್ನೋದು ಅದನ್ನು ವಾಚ್ಯಾರ್ಥದಿಂದ ತ್ಯಾಗ ಮಾಡಬೇಕು. ಅವಿರೋಧ ಆದ ನೀರನ್ನು ಹೆಂಗೆ ಬಿಡ್ತೈತಿ? ಕೊಬ್ಬರಿ ಅಟ ತೊಗೊಂಡು ಪಟ್ಟಿನೂ ತಿಂದು ಅಂದ್ರೆ ಗತಿ ಹೆಂಗೆ? ಕೊಬ್ಬರಿ ಈಚೆ ಕಡೆನೂ 2 ಅದಾವ, ಕಾಯಿ ಹೊಡೆದ ಮೇಲೆ 2 ಹೋಳು ಹಾಕವು. ಇದರಂದು ಕೊಬ್ಬರಿ ತಕ್ಕೋ, ಅದರಂದು ಕೊಬ್ಬರಿ ತಕ್ಕೋ, ಅದನ್ನು ತಿನ್ನು, ನಿನಗೆ ಹಿತಕರಿ ಐತಿ. ಆ ಪಾರ್ಟಿ ಇದನ್ನು ಉಗಿ ಅದನ್ನು ಉಗಿ, ಅದು ವಿರೋಧ ಐತಿ. ಹಂಗೆ ತತ್ಪದದಲ್ಲಿ ಪದದಲ್ಲಿ ಹಿಂಗೆ ಆ ಭಾಗತ್ಯಾಗ ಲಕ್ಷಣೆಯಿಂದ ಈ ರೀತಿ ಮಾಡಬೇಕದು. ಅಂದರೆ ಹಿಂಗೆ ಅರ್ಥಾತ್ ಹಂಸ ಪಕ್ಷಿ ಹಂಗೆ ನೀರು ಮತ್ತು ಹಾಲು ಬೇರೆ ಮಾಡ್ತೈತಿ. ಹಂಗೆ ಇದರಲ್ಲಿನೂ ವಿವೇಕ ಮಾಡೋದು ಅದು ಹೇಳ್ಯಾರದು. ಆ ರೀತಿ ತತ್ವ ಪದಾರ್ಥ ಶೋಧನೆ ಮಾಡುವಾಗ ಅದು ಹಂಸ ಪಕ್ಷಿ ನಾವು ನೋಡಿಲ್ಲ ಅಂತಂದರೆ ಗೃಹತಕ್ರಕೀನೇಯ ಅಂತ ಕೊಟ್ಟಾರೆ. ಘೃತತಕ್ರಕೀನೇಯ ಅಂದ್ರೆ ಘೃತ ಅಂದ್ರೆ ತುಪ್ಪ, ಬೆಣ್ಣೆ. ತಕ್ರ ಅಂದ್ರೆ ಮಜ್ಜಿಗೆ, ಸಂಸ್ಕೃತದೊಳಗೆ ಅವು ಶಬ್ದ. ಅಂದ್ರೆ ಈಗ ಬೆಣ್ಣೆ ಮತ್ತು ಆ ಮೊಸರಿನ್ಯಾಗ ಬೆಣ್ಣೆನೂ ಐತಿ, ಮಜ್ಜಿಗೆನೂ ಐತಿ. ಹೌದಲ್ಲ? ಕೂಡಿ ಐತೆ ಅದು. ಎದ್ರಾಗ? ಮೊಸರಿನ್ಯಾಗ. ಅದು ಐತಿ ಹಾಲಿನ್ಯಾಗ. ಅದನ್ನು ಭಿನ್ನಪಡಿಸ್ತಾನೆ ನೀವು. ಹೆಂಗೆ ಭಿನ್ನ ಮಾಡ್ತಾನೆ? ಹಾಲು ಕಾಸ್ತಾನೆ ನಾವು, ಕಾಸಿ ಅದಕ್ಕೆ ಹೆಪ್ಪು ಹಾಕ್ತಾರೆ. ಹೆಪ್ಪು ಹಾಕಿ ಅದನ್ನು ಮೊಸರು ಮಾಡ್ತಾರೆ. ಮೊಸರು ಮಾಡಿ ಆ ಮೊಸರನ್ನು ಮಜ್ಜಿಗೆ ಮಾಡಿ ಕಟ್ಟಿತಾರೆ. ಅದ್ರಾಗ ನೀರು ಹಾಕಿ ಕಟ್ಟದ ಕೂಡಲೇನ ಆ ಮಜ್ಜಿಗೆ ಅನ್ನೋದು ಕೆಳಗೆ ಉಳಿತೈತಿ, ಬ್ಯಾಣೆ ಮ್ಯಾಲೆ ಬಂದುಬಿಡ್ತೈತಿ. ಅದನ್ನೆಲ್ಲ ಮ್ಯಾಲಿಂದ ತಕ್ಕೋತಾರೆ. ಹೌದಿಲ್ಲ? ಹಿಂಗೆ ಎರಡೂ ಕೂಡಿದ್ದನ್ನು ಕೂಡ ಹಿಂಗೆ ಭಿನ್ನಪಡಿಸಲಿಕ್ಕೆ ಹೆಂಗೆ ಬರ್ತೈತೋ ಹಂಗೆ ಇಲ್ಲಿ ತತ್ವ ಪದಾರ್ಥಗಳಲ್ಲಿ ವಾಚಾರ್ಥ ಲಕ್ಷ್ಯಾರ್ಥಗಳನ್ನು ಹಿಂಗೆ ಭಿನ್ನಪಡಿಸಿ ಇದು ಮಾಡಬೇಕು. ಅದಕ್ಕೆ ತತ್ವ ಪದಾರ್ಥ ಶೋಧನಾತಾರ. ಅದನ್ನೂ ನಾವು ಮಜ್ಜಿಗೆ ಮಾಡೋದು ಕೂಡ ನೋಡಿಲ್ಲ ಅಂತಂದರೆ ಕೂಪಾಕಾಸ್ಕಿನೇಯ ಅಂತೇಳಿ ಉದಾಹರಣೆ ಕೊಡ್ತಾರೆ. ಕೂಪಾಕಾಸ್ಕಿನೇಯ ಅಂದ್ರೆ ಎಲ್ಲಿ ನೆಲ ಹಾಡೋದು ಅದು ನೋಡಿರಿಲ್ಲ, ಎಲ್ಲಿ ಅದನ್ನು ನೀವು ಹಂಸ ಪಕ್ಷಿನೂ ನೋಡಿಲ್ಲ, ಮಜ್ಜಿಗೆ ಮಾಡೋದು ನೋಡಿಲ್ಲ. ಭಾಳ ಮಂದಿ ನೋಡೇ ಇಲ್ಲ. ಅವು ನೀವು ಒಬ್ಬ ನೋಡಿರ್ಬೇಕು. ಈಗ ಇನ್ನೇನು ಊರಾಗ ಸಿಟಿ ಬಾಂಬೆ ಬೆಂಗಳೂರು ಇರಾಗ ಎಲ್ಲಿ ನೋಡ್ಬೇಕು ಅವರು? ಅಲ್ಲಿ ದನನೂ ಇಲ್ಲ, ಕರ ಇಲ್ಲ, ಅಲ್ಲಿ ಮೊಸರು ಇಲ್ಲ, ಮಜ್ಜಿಗೆ ಇಲ್ಲ, ಬರೀ ಕೊಂಡು ತರೋದು ಆಟ ಇರ್ತೈತಿ. ಅನನ ಕೂಪ ಹಾಕಾಸಿ ಅಂದ್ರೆ ಈಗ ನೆಲ ಹಾಡ್ತಾರೆ. ಅಂದ್ರೆ ಬಾವಿ ತೆಗಿತಾರೆ ತಿಳ್ಕೊ. ಬಾವಿ ತೆಗೆದ್ರೆ ಮತ್ತೆ ಏನು ಮಾಡ್ತಾರೆ? ಬಾವಿ ತೆಗೆದಂದ್ರೆ ಕಲ್ಲ ಮಣ್ಣು ತೆಗೆದು ಒಗಿತಾರೆ.
ಹೌದಲ್ಲ? ಕಲ್ಲ ಮಣ್ಣ ತೆಗೆದು ಉಳಿದ ಮೇಲೆ ಏನು ಆಕಾಶ ಉಳಿತೈತಿ. ಅಂದರೆ ಮೊದಲು ಏನಿತ್ತು, ಆಕಾಶ ಕಲ್ಲ ಮಣ್ಣ ಎಲ್ಲ ಕೂಡೇ ಅದಾವ. ಆಕಾಶನ ನಮ್ಮ ಮ್ಯಾಲೆ ಐತೆ ಅಂತ ಕೆಲವ್ರು ಇರ್ತಾರೆ ಮತ್ತೆ. ಹೌದಿಲ್ಲ? ಆಕಾಶ ಎಲ್ಲ ಕಡೆ ತುಂಬ್ಕೊಂಡೈತಿ. ಬರೀ ಗಾಡ್ಯಾಗ ಮಳೆ ಹೊಡಿಬೇಕಾದ್ರೂ ಅದು ಗಾಡ್ಯಾಗ ಹೋಗೋದಿಲ್ಲ, ಆಕಾಶದಾಗ ಹೋಗ್ತೈತಿ. ಹಿಂಗೆ ಅದಕ್ಕೆ ಆ ಕಲ್ಲ ಮಣ್ಣ ಏನು ತೆಗೆದ ಕೂಡಲೇನ ಅಲ್ಲಿ ಎರಡು ಮೊದಲು ಕೂಡಿದ್ದು ಆಕಾಶ ಮತ್ತು ಮಣ್ಣ. ಅದನ್ನು ಮಣ್ಣೆಲ್ಲ ತೆಗೆದು ಹೋಗೋದಾಗ ಅಲ್ಲಿ ಆಕಾಶ ಉಳಿತೈತಿ. ಕೂಪ್ ಅಂದ್ರೆ ಬಾವಿ, ಆ ಬಾವಿಯ ಆಕಾಶ ಅಂತ. ಹಂಗೆ ಅದನ್ನು ತೆಗೆದು ಹೋಗೋದು ಬೇರೆ ಮಾಡಿದಾಗ ಇದು ಬೇರೆ ಆಯ್ತಲ್ಲ. ಈ ರೀತಿ ಅಲ್ಲಿ ತತ್ವ ಪದಾರ್ಥದಲ್ಲಿ ಶೋಧನೆ ಮಾಡುವಾಗ ಹೇಳ್ಯಾರ. ಇನ್ನು ಆಮೇಲೆ ತತ್ವ ಪದಾರ್ಥ ಶೋಧನ ಪದಕ್ಕೆ अर्थ का शोधन श्रवण मनन निधिध्यासन ये 8 ज्ञान के परंपरा के अंतरंग साधने. ಇವು 8 ಅಂತರಂಗ. ಅದು ವಿಚಾರ ಸಾಗರ ಹೇಳ್ತಾರೆ. ಅಂತರಂಗ ಯೇ 8 ಹೈ ತಜೆ ಬಹಿರಂಗನಕ್ಕೂ ಸಂಘ ಅಂತ ಹಿಂಗೆ ದೋಹಾ ಬರ್ತೈತೆ. ಅದು ಅಂತರಂಗ ಯೇ 8 ಹೈ. 8 ಇವು ಅಂತರಂಗ ಸಾಧನ ಅದಾವ. ತಜೆ ಬಹಿರಂಗನಕ್ಕೂ ಸಂಘ. ಆ ಬಹಿರಂಗ ಅಂದ್ರೆ ಆ ಯಜ್ಞ ಯಾಗಾದಿ ಅಥವಾ ಕರ್ಮಾದಿಗಳು, ಅವುಗಳನ್ನು ಬಿಟ್ಟುಬಿಡು. ಇವು ಅಂತರಂಗದಾವು, ಬಹಿರಂಗದಾವು. ಹೀಗದ. 247ನೇ ಪ್ರಶ್ನೆ, ज्ञान के बहिರಂಗ ಸಾಧನ ಕೌನ್ ಹೇ? ಇನ್ನು ಅಂತರಂಗರ ಹೇಳ್ಕೊಂಬಂದ್ರಿ. ಈ ಜ್ಞಾನದ ಬಹಿರಂಗ ಸಾಧನ ಅದು ಅಂತರಂಗ ಅಂದ್ರೆ ಸಮೀಪದು, ಬಹಿರಂಗ ಅಂದ್ರೆ ದೂರದು ಅಂತ. ಹಿಂಗೆ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನಾ ಆದಿಕ್ ಜ್ಞಾನ ಕೆ ಬಹಿರಂಗ ಸಾಧನೆ. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನಾ ಇವು ಜ್ಞಾನದ ಬಹಿರಂಗ ಸಾಧನ ಅದಾವ. ಅಂದರೆ ಇದರಲ್ಲಿ ಅಂತರಂಗಗಳನ್ನು ಬಿಡೋದಿಲ್ಲ. ಅಂತರಂಗಗಳು ಇರಬೇಕ. ಬಹಿರಂಗ ಒಂದು ಹಂತಕ್ಕೆ ಬಂದ ಮೇಲೆ ಬಿಟ್ಟು ಬಿಡಬೇಕು. ತಿಳಿತಾ? ಹಂತಕ್ಕೆ ಬಂದ ಮೇಲೆ ಅಂದ್ರೇನು, ಅಂತಃಕರಣ ಶುದ್ಧ ಆದ ಕೂಡಲೇ ಬಿಟ್ಟು ಬಿಡಬೇಕು. ಅವಕ್ರ ಕೆಲಸ ಇಲ್ಲ. ಬರೀ ಇದು ಏನು ಶ್ರವಣ ಮನನ ನಿಧಿಧ್ಯಾಸನ ಇದೇ ನಡೆಯೋದು ಗಾಡಿ ಮುಂದೆ. ಹಿಂಗೆ ಜ್ಞಾನ ಆಗೋ ತನಕ ಅವು ಜರೂರು ಇಲ್ಲ. ಅವಕ್ರ ಕೆಲಸ ಮಾಡಿ ಮುಗ್ದೈತೆ ಅವು. ಹಿಂಗೆ 248ನೇ ಪ್ರಶ್ನೆ, ಜ್ಞಾನಕ್ಕೆ ಸರ್ವ ಮಿಲ್ಕೆ ಕಿತ್ತನೆ ಸಾಧನೆ? ಜ್ಞಾನಕ್ಕೆ ಎಲ್ಲ ಕೂಡಿ ಒಟ್ಟು ಎಟ್ಟರ ಸಾಧನ ಅದಾವು ಅಂತ ಪ್ರಶ್ನೆ. ಉತ್ತರ, ಜ್ಞಾನಕ್ಕೆ ಸರ್ವ ಮಿಲ್ಕೆ 11 ವಾ ಕಚು ಅಧಿಕ ಸಾಧನೆ. ಜ್ಞಾನದ ಎಲ್ಲ ಕೂಡಿ 11. 8 ಅಂತರೂ ಮ್ಯಾಲೆ ಇದ್ದೀರಪ್ಪ ಅಂತರಂಗದ್ದು, ಕೆಳಗೆ 10 ಅದ. 11 ನೀವೇ ಎಲ್ಲ ಕೂಡಿ ನ್ಯಾಯ ಮಾಡ್ರಿ ಇದನ್ನ. ಮತ್ತೆ ಅದಕ್ಕೂ ಅಂದಾರ್ರಿ ಅಪ್ಪಾರ. 11 ಮಾತು ಅದಕ್ಕೂ ಅಂದಾರ್ರಿ ಅಪ್ಪಾರ. ಕೆಲವು ಅಧಿಕ. ಅದಕ್ಕೆ ಇಟ್ಟೋತನ ನಾವು ಅದೇಳಿನಿ. ಈ ಸಲ ಇದು ಒಂದು ಕಡಿಕಂತ ನಿಮ್ಮ ಕಮಿಟಿ ಹೇಳ್ಯಾರಲ್ರಿ, ಅದಕ್ಕಿಂತ ಹೆಚ್ಚು ಅದಾವ ಅಂದಾರ ಅವ್ರು. ನಾವಿಲ್ಲಿ 8 ಇವು 2 10 ಹಿಡಿದು 10 ಹಾಕವ್ರು. ಅದಕ್ಕೆ ಇನ್ನು 11ನೇದು ಯಾವ್ದು? ನೀವು ನಿಮ್ದು ಏನು ನೀವು ನೋಡ್ಕೋರಿಲ್ಲ. ಏನಿಲ್ರಿ ಇವು 6 ಇರ್ಕೊಂಡ್ರಪ್ಪ, ಶಮ ದಮ ಉಪರತಿ ಅದು ಒಂದೇ 6 ಸೇರಿ ಒಂದ 8 ಹೇಳಿಬಿಟ್ರಲ್ರಿ ನಮ್ಮ ಸೇರಿ. ಅವೆಲ್ಲ ಅಲ್ಲಿಲ್ಲ, ಅವೆಲ್ಲ ಅಂದರೆ ಅದು ಭಾಳ ಅಗರೈತೆ ಅದು. ಆದರೆ ಇನ್ನೇನು ಅದು ನಿಮ್ಮ ಸ್ವಲ್ಪ ಅಲ್ಲಿ ಒಂದು ಜರ ಭ್ರಮ ಮಾಡ್ಕೋತೀರಿ ಇಷ್ಟೇ. ಅಂದರೆ ಅದು ಏನು ಮರ್ಮ ಐತೆ ಅದ್ರಾಗ ಅಂದ್ರೆ,
ಇಲ್ಲಿ ಜ್ಞಾನ ಕೇಸರು ಮಿಲ್ಕೆ ಏಕಾದಶಿ ಅಂತ ಹೇಳ್ಯಾರ, ಹೌದಿಲ್ಲ? ಅಂದ್ರೆ ಇಲ್ಲಿ ಮೊದಲು 8 ಅಂತೂ ಹೇಳೇ ಬಿಟ್ಟಾರ. ಅವು ಒಂದು ಲೆಕ್ಕದಾಗ 8 ಬಂದಾವು, ಹೌದಿಲ್ಲ? ಹಾಂ. ಆಮೇಲೆ 9ನೇದು ನಿಷ್ಕಾಮ ಕರ್ಮ, 10ನೇದು ಉಪಾಸನ, ನಿಷ್ಕಾಮ ಉಪಾಸನ. ಇನ್ನು ನಿಮಗೆ ಬೇಕಾದದ್ದು 11ನೇದ್ದು. 11ನೇದ್ದು ಅಂದ್ರೆ ಈ ಚಂದ್ರೋದಯದ 11ನೇ ಕಾಲಕ್ಕೆ ಹೋಗ್ಬಿಡ್ರಿ. 11ನೇ ಕಾಲಕ್ಕೆ ಹೋಗ್ಬಿಡ್ರಿ ಅಂದ್ರೇನು? ತತ್ವಮಸಿ ಮಹಾವಾಕ್ಯ 11ನೇ ಕಾಲ ಅದೈತಿ. ಅದ್ರಾಗ ಎಲ್ಲಿ ಏನೈತಿ ಗೊತ್ತೈತಿ ನಮ್ಗೆ. ಇಲ್ಲಿ ಮ್ಯಾಲಿಂದ ಒಂದು ಬ್ರಹ್ಮನಿಷ್ಠ ಗುರುಗಳ ಮುಖದಿಂದ ಮಹಾವಾಕ್ಯದ ಅರ್ಥದ ಶ್ರವಣ, ಜ್ಞಾನದ ಸಾಕ್ಷಾತ್ ಅಂತರಂಗ ಸಾಧನ, ಮಹಾವಾಕ್ಯ ಅಂತ 11 ಹಿಡ್ಕೊಂಡು ನೋಡ್ರಿ ಸರ್. 11 ಆಗಿಬಿಡ್ತಾವ. ಏನೇನು ಈ 245ನೇ ಪ್ರಶ್ನೆ ಐತಲ್ರಿ ಸರ, ಜ್ಞಾನದ ಸಾಕ್ಷಾತ್ ಅಂತರಂಗ ಸಾಧನ ಯಾವುದು ಅಂತ ಹೇಳ್ಯಾರಿ ಸರ. ಬ್ರಹ್ಮನಿಷ್ಠ ಗುರುಗಳ ಮುಖದಿಂದ ಮಹಾವಾಕ್ಯದ ಅರ್ಥದ ಶ್ರವಣ, ಜ್ಞಾನದ ಸಾಕ್ಷಾತ್ ಅಂತರಂಗ ಸಾಧನ ಅಂತ ಅಂದಾರೆ ಸರ. ಅದು ಅಂದ್ರೆ ಮಹಾವಾಕ್ಯ ಅಂದ್ರೆ ಪರ ಈಗ 11 ಅಂತಂದ್ರೆ ಹೌದು. ಅದೊಂದು, ಇವು 8, ಇವು 2, 11. ಅದೇ ಅಲ್ಲಿ ಈಗ ಇವು ಏನು 8 ಅದಾವಲ್ಲ, ಈ 8ಕ್ಕೆ 10 ಇವು ನಿನ್ನ ಸ್ವತಂತ್ರ ನೀ ಮಾಡ್ಕೊಳ್ಳೋ ಕೆಲಸ ಇವು, ಗುರುವಿನ ಮೂಲಕವಾಗಿ ತಿಳಿತಾ? ಇವೆಲ್ಲ ನೀ ಸಂಪಾದನೆ ಮಾಡ್ಕೋಬೇಕು. ಅವು ತತ್ವಮಸಿ ಮಹಾವಾಕ್ಯ ಗುರು ಉಪದೇಶ ಮಾಡೋದು 11ನೇದ್ದು. ಎಷ್ಟು ಐದು ಕೆಲಸ ಅದು. ಅದನ್ನು ಹೇಳ್ದ 11 ಹೇಳ್ಯಾರ ಅವರು. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾ